ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು ಏನು ಕಲ್ತಿದ್ವಿ? ಫ್ರೀ ಆಫ್ ಕಾಸ್ಟಲ್ಲಿ ಹೋಸ್ಟಿಂಗ್ ಆ್ಯಂಡ್ ಡೊಮೈನನ್ನು ಯಾವ ರೀತಿ ತೊಗೊಳ್ಳೋದು, ರೈಟ್? ಆ್ಯಂಡ್ ದೆನ್ ಒಂದು ಕಸ್ಟಮೈಸ್ ಯಾವ ರೀತಿ ಮಾಡೋದು, ಆ್ಯಂಡ್ ಪೇಜಸನ್ನು ಯಾವ ರೀತಿ ಕ್ರಿಯೇಟ್ ಮಾಡೋದು, ಆ್ಯಂಡ್ ಲೈಕ್ ಸೊ ಯಾರು ಮಾತಾಡಬೇಡಿ, ಓಕೆ? ನನಗೆ ಕೇಳಿಸೋದಿಲ್ಲ ಬಿಕಾಸ್ ಕ್ಲಾಸ್ ರೆಕಾರ್ಡಿಂಗಲ್ಲಿದೆ, ರೈಟ್? ನಿಮ್ಗೆ ಏನೇ ಡೌಟ್ ಇದ್ದರೂ ಚಾಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ಆರ್ ಎಲ್ಸ್ ಕ್ಲಾಸ್ ಎಂಡ್ವರೆಗೂ ವೆಯ್ಟ್ ಮಾಡಿ. ನಾನು ಕ್ಲಾಸ್ ಎಂಡಲ್ಲಿ ಎಲ್ರದ್ದು ಡೌಟ್ ಕ್ಲಿಯರ್ ಮಾಡ್ತೀನಿ, ರೈಟ್? ಚಾಲು. ಸೊ ಒಂದು ವೆಬ್ಸೈಟನ್ನು ಯಾವ ರೀತಿ, ಲೈಕ್ ಬೇಸಿಕ್ ಅಂತಂದರೆ ನಾನು ಹೇಳ್ತಿದ್ದೀನಿ, ಆ ಕ್ಲಾಸನ್ನು ತುಂಬ ಸೀರಿಯಸ್ಸಾಗಿ ತೊಗೊಳ್ಬೇಡಿ, ಲಾಸ್ಟ್ ಕ್ಲಾಸನ್ನು, ಓಕೆ? ಜಸ್ಟ್ ನಿಮಗೆ ಪೇಜಸ್ ಹೆಂಗೆ ಕ್ರಿಯೇಟ್ ಮಾಡಬೇಕು, ಕಸ್ಟಮೈಸೇಷನ್ ಹೆಂಗೆ ಮಾಡಬೇಕು ಅನ್ನೋ ರೀಸನ್ ಗೊತ್ತಾಗಬೇಕು ಅನ್ನೋ ರೀಸನ್ಗೋಸ್ಕರ ನಾನು ಆ ಕ್ಲಾಸ್ ತೊಗೊಂಡಿದ್ದು, ರೈಟ್? ಸೊ ಆಲ್ ಆಫ್ ದ ಸಡನ್ ಹೋಗ್ಬಿಟ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ ಅನ್ನೋ ರೀಸನ್ಗೋಸ್ಕರ ಲೈಕ್ ಒಂಥರ ವಾರ್ಮ್ ಅಪ್ ಥರ ಲಾಸ್ಟ್ ಕ್ಲಾಸನ್ನು ನಾನು ತೊಗೊಂಡಿದ್ದು. ಬಟ್ ನೆನ್ಪಿಟ್ಕೊಂಡು, ರೈಟ್? ಸೊ ಆ ಎರಡೂ ಕ್ಲಾಸ್ ಅಂತಂದರೆ ನಿಮಗೆ ಏನು ತೊಗೊಂಡಿದೆ ನಾನು ಕ್ಲಾಸ್, ಆ ಎರಡೂ ಕ್ಲಾಸ್ ನಾನು ಯೂಟ್ಯೂಬ್ ಚಾನಲಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ, ರೈಟ್? ಸೊ ಅದನ್ನು ನೀವು ಯಾವಾಗ ಬೇಕಾದರೂ ನೋಡ್ಕೋಬೋದು. ಸೊ ಜಸ್ಟ್ ತುಂಬ ಸೀರಿಯಸ್ ಕ್ಲಾಸ್ ಅಲ್ಲ ಅದು, ಬಟ್ ಇವತ್ತಿನ ಕ್ಲಾಸ್ ಏನಿದೆ ಇದು ತುಂಬ ಇಂಪಾರ್ಟೆಂಟ್, ಓಕೆ? ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಸೊ ಜಸ್ಟ್ ಎಲ್ಲರೂ ಕೂಡ, ರೈಟ್? ಎನಿ ಹೌ ನಿಮಗೆ ಈ ರೆಕಾರ್ಡಿಂಗ್ ಕ್ಲಾಸ್ ಸಿಗುತ್ತೆ, ಡೋಂಟ್ ವರಿ ಅಬೌಟ್ ದ್ಯಾಟ್. ಬಟ್ ಮೇಕ್ ಶೋರ್ ನಿಮಗೆ ನಾನು 1 ನಿಮಿಷ ಟೈಮ್ ಕೊಡ್ತೀನಿ, ರೈಟ್? ಸೊ ಜಸ್ಟ್ ಒಂದು ಪೆನ್ನು, ಒಂದು ಪೇಪರ್ ಇಟ್ಕೊಳ್ಳಿ. ಒಂದು ಪೆನ್ ಆ್ಯಂಡ್ ಪೇಪರನ್ನು ನೀವು ನಿಮ್ಮ ಕೈಯಲ್ಲಿ ಇಟ್ಕೊಳ್ಳಿ. ಸೊ ಬಂದಾದಮೇಲೆ ಜಸ್ಟ್ ಚಾಟ್ ಮಾಡಿ ಇಲ್ಲಿ ಎಸ್ ಅಂತ, ಓಕೆ? ಅಥವಾ ರೆಡಿ ಅಂತ, ರೈಟ್? ಬಿಕಾಸ್ ತುಂಬ ಇಂಪಾರ್ಟೆಂಟ್ ಕ್ಲಾಸ್. ಈ ಕ್ಲಾಸ್ ನಿಮಗೆ ಅರ್ಥ ಆಗಲಿಲ್ಲ ಅಂತ ಅಂದರೆ ದಯವಿಟ್ಟು ಕ್ಲಾಸ್ ಎಂಡಲ್ಲಿ ನನಗೆ ಮತ್ತೆ ಮತ್ತೆ ಕೇಳಿ, ರೈಟ್? ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಚಲೋ. ಸೊ ನಾನಿಲ್ಲಿ ನನ್ನ ಡೊಮೈನಿಗೆ, ರೈಟ್, ಲಾಗಿನ್ ಆಗ್ತೀನಿ. ಈ ಡೊಮೈನನ್ನು ನಾವು ಲಾಸ್ಟ್ ಕ್ಲಾಸಲ್ಲಿ ತೊಗೊಂಡಿದ್ದು, ಅಂತಂದರೆ ಡಮ್ಮಿ ಡೊಮೈನ್. ಸೊ ಇಲ್ಲಿ ನಾನು ಜಸ್ಟ್ ನಿಮಗೆ ತೋರಿಸ್ತಿದ್ದೀನಿ, ಬಿಕಾಸ್ ಫ್ರೀ ಆಫ್ ಕಾಸ್ಟಲ್ಲಿ ಡೊಮೈನ್ ತೊಗೊಂಡ್ರು ಕೂಡ ನಾನು ಪೇಯ್ಡ್ ವರ್ಷನಲ್ಲಿ ಏನು ಮಾಡ್ಬೋದು ಅದನ್ನು ಫ್ರೀ ಆಫ್ ಕಾಸ್ಟಲ್ಲಿ ಕೂಡ ನಾನು ಮಾಡ್ಬೋದು. ಬಟ್ ಅಗೇನ್ ನೆನ್ಪಿಟ್ಕೊಂಡಿರಿ, ಕಮರ್ಷಿಯಲ್ ಯೂಸ್ಗೆಲ್ಲ ಈ ಸೈಟನ್ನು ನೀವು ಯೂಸ್ ಮಾಡೋಕ್ಕಾಗೋದಿಲ್ಲ. ಜಸ್ಟ್ ಏನು ಪ್ರಾಕ್ಟೀಸ್ ಪರ್ಪಸ್ಗೋಸ್ಕರ ನೀವು ಯೂಸ್ ಮಾಡ್ಬೋದು. ಕಮರ್ಷಿಯಲ್ಗೆ ಹೋಗ್ತೀರಾ ಅಂತಂದರೆ ಮೇಕ್ ಶೋರ್ ಪೇಯ್ಡ್ ವರ್ಷನಿಗೆ ಹೋಗಿ, ಪೇಯ್ಡ್ ವರ್ಷನ್ಗೆ ನೀವು ಹೋಗಬೇಕು. ಈ ಫ್ರೀ ಆಫ್ ಕಾಸ್ಟಲ್ಲಿ ಫ್ರೀ ಡೊಮೈನ್ ಇಟ್ಕೊಂಡು ನೀವು ಆ್ಯಡ್ಸ್ ಎಲ್ಲ ರನ್ ಮಾಡ್ಲಿಕ್ಕೆ ಆಗೋದಿಲ್ಲ, ರೈಟ್? ಅಕೌಂಟ್ಸ್ಗಳು ಸಸ್ಪೆಂಡ್ ಆಗ್ತವೆ. ಸೊ ಮೇಕ್ ಶೋರ್ ನೀವು ಕಮರ್ಷಿಯಲ್ ಯೂಸ್ಗೆ ಅಥವಾ ನಿಮ್ಮ ಬಿಸ್ನೆಸ್ಗೆ ಯೂಸ್ ಮಾಡ್ತೀರಾ ಅಂತಂದರೆ ಮೇಕ್ ಶೋರ್ ಪೇಯ್ಡ್ ವರ್ಷನಿಗೆ ಹೋಗಬೇಕಾಗತ್ತೆ, ರೈಟ್? ಸೊ ದೆನ್ ಹೋಸ್ಟಿಂಗ್ ಆ್ಯಂಡ್ ಡೊಮೈನನ್ನು ಯಾವ ರೀತಿ ತೊಗೋಬೇಕು ಅನ್ನೋದು ಹೇಳಿದ್ದೀನಿ. ಆ್ಯಂಡ್ ಮೇಕ್ ಶೋರ್ ನೀವು ನಿಮ್ಮ ಒಂದು ವೆಬ್ಸೈಟ್ಗೆ ಯಾವ ರೀತಿ ಲಾಗಿನ್ ಆಗಬೇಕು, ನಿಮ್ಮ ಒಂದು ವೆಬ್ಸೈಟ್ನ ಲಿಂಕನ್ನು ನೀವು ಇಲ್ಲಿ ಮೆನ್ಷನ್ ಮಾಡಬೇಕು. ಅಂತಂದರೆ ಏನು ನಿಮ್ಮ ಡೊಮೈನ್ ನೇಮ್ ಇರುತ್ತೆ ಅದನ್ನು ನೀವು ಇಲ್ಲಿ ಮೆನ್ಷನ್ ಮಾಡಬೇಕು. ಆಫ್ಟರ್ ದಟ್ /WP-admin. WP ಅಂತ ಅಂದರೆ ಏನು? ವರ್ಡ್ಪ್ರೆಸ್. ಅಡ್ಮಿನ್ ಅಂತ ಅಂದರೆ ಏನು? ಯು ಆರ್ ದ ಅಡ್ಮಿನ್ ಫಾರ್ ದಿಸ್ ವೆಬ್ಸೈಟ್ ಅಂತ, ರೈಟ್? ಸೊ ಒನ್ಸ್ ನೀವು ಇದನ್ನು ಮಾಡಿದಾದ್ಮೇಲೆ ನಿಮ್ಗೆ ಇಲ್ಲೊಂದು ಚಿಕ್ಕದಾಗಿ ಪಾಪಪ್ ಓಪನ್ ಆಗುತ್ತೆ. ಈ ಪಾಪಪ್ಪಲ್ಲಿ ನೀವು ನಿಮ್ಮ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್, ಇಫ್ ಇನ್ ಕೇಸ್ ಇಮೇಲ್ ಐ ಡಿ ಇದ್ದರೆ ಇಮೇಲ್ ಐ ಡಿ, ಪಾಸ್ವರ್ಡ್ ಇದ್ದರೆ ಪಾಸ್ವರ್ಡ್, ಮೇಕ್ ಶೋರ್ ಇವೆರಡನ್ನೂ ಕೂಡ ನೀವು ನೆನ್ಪಿಟ್ಕೋಬೇಕು. ಎಲ್ಲಾದರೂ ಒಂದು ಕಡೆ ಬರೆದಿಟ್ಕೊಳ್ಳಿ, ರೈಟ್? ನೀವು ಯಾವಾಗ ಹೋಸ್ಟಿಂಗ್ ಡೊಮೈನ್ ತೊಗೊಳ್ತೀರಾ ಅವಾಗ ಬರೆದಿಟ್ಕೊಳ್ಳಿ ಅಥವಾ ಸೇವ್ ಮಾಡಿ ಇಟ್ಕೊಂಡಿರಿ, ತುಂಬ ಇಂಪಾರ್ಟೆಂಟ್. ಸೊ ಇಲ್ಲಿ ನಾನು ಲಾಗಿನ್ ಆಗ್ತಿದ್ದೀನಿ. ರೈಟ್? ಈ ರೀತಿ ಪ್ಯಾನಲ್ ಬಂತು ಅಂತಂದರೆ ನೀವು ವರ್ಡ್ಪ್ರೆಸ್ ಡ್ಯಾಶ್ಬೋರ್ಡಲ್ಲಿ ಇದ್ದೀರಾ ಅಂತ ಅರ್ಥ. ಇಲ್ಲ ಅಂತಂದರೆ ನಿಮ್ಗೆ ಈ ಡ್ಯಾಶ್ಬೋರ್ಡ್ ಓಪನ್ ಆಗಲ್ಲ. ಆ ಯೂಸರ್ ನೇಮ್ ಪಾಸ್ವರ್ಡ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಆ ಯೂಸರ್ ಪಾಸ್ವರ್ಡನ್ನು ನೀವು ಯಾರ ಹತ್ರನೂ ಶೇರ್ ಮಾಡೋ ಹಾಗಿಲ್ಲ. ಶೇರ್ ಮಾಡಿದ್ರಿ ಅಂತ ಅಂದ್ಕೊಳ್ಳಿ, ಆ ಯೂಸರ್ ನೇಮ್ ಪಾಸ್ವರ್ಡ್ ಗೊತ್ತಿರೋರು ಎಲ್ಲರೂ ಕೂಡ ನಿಮ್ಮ ಒಂದು ವೆಬ್ಸೈಟನ್ನು ಆರಾಮಾಗಿ ಆಕ್ಸೆಸ್ ತೊಗೋಬೋದು. ಸೊ ಮೇಕ್ ಶೋರ್ ಪಾಸ್ವರ್ಡ್ ಆ್ಯಂಡ್ ಯೂಸರ್ ಐ ಡಿ ಅನ್ನೋದು ಏನಿರುತ್ತೆ
ಅದು ತುಂಬ ಸೀಕ್ರೆಟ್. ಆ್ಯಂಡ್ ದೆನ್ ಸಿ ಈ ರೀತಿ ಇತ್ತು. ಇಫ್ ಇನ್ ಕೇಸ್ ನಾವು ಲಾಸ್ಟ್ ಫ್ರೈಡೇ ನಾವು ಕ್ರಿಯೇಟ್ ಮಾಡಿದಂಥ ಸೈಟ್ ಇದು. ಸೊ ಇದು ಜಸ್ಟ್ ಇದು ವೆಬ್ಸೈಟ್ ಥರನೇ ಇಲ್ಲ, ಬಟ್ ನಿಮ್ಗೆ ಆಪ್ಷನ್ಸ್ ಗೊತ್ತಾಗಬೇಕಂತ ನಾನು ಹೇಳ್ಕೊಟ್ಟಿದ್ದು ಅಷ್ಟೇ, ರೈಟ್? ಸೊ ಈ ರೀತಿ. ಬಟ್ ಇದು ನಿಮ್ಮ ವೆಬ್ಸೈಟ್ ಅಂತ ಅಂದ್ಕೊಳ್ಳೋಣ. ಇದು ಒಂದು ವೆಬ್ಸೈಟ್, ಓಕೆ? ಸೊ ಇವಾಗ ನಾನು ನನ್ನ ವೆಬ್ಸೈಟನ್ನು ಓಪನ್ ಮಾಡ್ತೀನಿ, dmpk.in, ರೈಟ್? ಸೊ ಇಲ್ಲಿ ನೀವು ನೋಡಿದ್ರೆ ಇಲ್ಲಿ ಎರಡು ಆಪ್ಷನ್ ಇದೆ. ಒಂದು ಕಾಲ್ ನೌ ಬಟನ್, ಇನ್ನೊಂದು ವಾಟ್ಸಪ್. ಬಟ್ ಕಾಂಟ್ಯಾಕ್ಟ್ ಪೇಜ್ ಓಪನ್ ಮಾಡಿದ್ರೆ ಸಿ ಇಲ್ಲಿ ನನಗೊಂದು ಇಲ್ಲಿ ಏನಾಗಿದೆ, ಕಾಂಟ್ಯಾಕ್ಟ್ ಫಾರ್ಮ್ ಓಪನ್ ಆಗುತ್ತೆ, ರೈಟ್? ಫಾರ್ಮ್. ಸೊ ಲೆಟ್ ಮಿ ಟೇಕ್, ನೀವೊಂದು ಹೊಸ ಮೊಬೈಲ್ ಫೋನ್ ತೊಗೊಂಡಿದ್ದೀರ, ಓಕೆ? ಹೊಸ ಮೊಬೈಲ್ ಫೋನ್ ತೊಗೊಂಡಾಗ ಬೈ ಡಿಫಾಲ್ಟ್ ಆ ಒಂದು ಮೊಬೈಲ್ ಫೋನಲ್ಲಿ ಫೋನ್ಪೇ ಆ್ಯಪ್ ಬಂದಿರುತ್ತಾ, ಗೂಗಲ್ ಪೇ ಆ್ಯಪ್ ಬಂದಿರುತ್ತಾ, ಸ್ವಿಗ್ಗಿ ಆ್ಯಪ್ ಬಂದಿರುತ್ತಾ, ರೈಟ್? ಪಬ್ಜಿ ಗೇಮ್ ಆ್ಯಪ್ ಬಂದಿರುತ್ತಾ, ಅಥವಾ Z5 ಆ್ಯಪ್ ಬಂದಿರುತ್ತಾ, ಜಿಯೋ ಹಾಟ್‌ಸ್ಟಾರ್ ಆ್ಯಪ್ ಬಂದಿರುತ್ತಾ? ಹೇಳಿ, ಬಂದಿರುತ್ತಾ, ಬಂದಿರಲ್ವಾ? ಬಂದಿರುತ್ತಾ, ಬಂದಿರಲ್ವಾ? ಜಸ್ಟ್ ಚಾಟ್ ಮಿ ಒನ್ಸ್. ಬಂದಿರೋದಿಲ್ಲ. ಸೊ ಅವಾಗ ನೀವೇನು ಮಾಡ್ತೀರಾ? ನಮ್ಗೆ ಅವೆಲ್ಲ ಏನು ಎಕ್ಸ್ಟರ್ನಲ್ ಯೂಸಿಗೆ ಬೇಕೇ ಬೇಕು. ಫೋನ್ಪೇ ಬೇಕು, ಗೂಗಲ್ ಪೇ ಬೇಕು, ರೈಟ್? ಗೇಮ್ ಆಡೋ ಆಗಿದ್ರೆ ಗೇಮ್ಸ್ಗಳು ಬೇಕು, ರೈಟ್? ಆ್ಯಂಡ್ ನಮಗೆ ಎಕ್ಸ್ಟರ್ನಲ್ ಆಗಿ ಏನು ಬೇಕು ನಮ್ಮ ಸೆಲ್ ಫೋನಿಗೆ, ನಾವು ಏನು ಮಾಡ್ತೀವಿ ಅವಾಗ? ಆ್ಯಪ್ಸ್ಗಳನ್ನು ಇನ್ಸ್ಟಾಲ್ ಮಾಡ್ಕೋತೀವಿ, ರೈಟ್? ನಮಗೆ ಎಕ್ಸ್ಟರ್ನಲ್ ಆಗಿ ಏನೇನು ನಾವು ಯೂಸ್ ಮಾಡ್ತೀವಿ ಅಂತ ಅಂದ್ಕೊಳ್ತೀವೋ ಅವಾಗೆಲ್ಲ ನಾವು ಏನು ಮಾಡ್ತೀವಿ? ಆ್ಯಪ್ಸ್ಗಳನ್ನು ಇನ್ಸ್ಟಾಲ್ ಮಾಡ್ಕೋತೀವಿ. ಅದೇ ರೀತಿ ನಮ್ಮ ಸೈಟಿಗೆ ಎಕ್ಸ್ಟರ್ನಲ್ ಆಗಿ ಏನಾದರೂ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಪ್ಲಗಿನ್ಸ್ಗಳನ್ನು ನಾವು ಏನು ಮಾಡಬೇಕು? ಇನ್ಸ್ಟಾಲ್ ಮಾಡ್ಕೋಬೇಕು. ವರ್ಡ್ ಪ್ರೆಸ್ಸಲ್ಲಿ ತುಂಬ ಅಂದರೆ ತುಂಬ ಮೇಜರ್ ರೋಲನ್ನು ಪ್ಲೇ ಮಾಡುತ್ತೆ ಈ ಪ್ಲಗಿನ್ಸ್. ಸಿಂಪಲಾಗಿ ಮೊಬೈಲಲ್ಲಿ ಆ್ಯಪ್ಸ್ ಹೆಂಗೋ, ವರ್ಡ್ ಪ್ರೆಸ್ಸಲ್ಲಿ ಪ್ಲಗಿನ್ಸ್ ಹಂಗೆ. ವೆಬ್ಸೈಟ್ ಕ್ರಿಯೇಟ್ ಮಾಡಬೇಕು ಅಂತಂದರೆ ಪ್ಲಗಿನ್ಸ್ ಹಂಗೆ, ಸಿಂಪಲ್, ರೈಟ್? ಕ್ಲಿಯರ್? ಪ್ಲಗಿನ್ಸ್ ಅಂದರೆ ಏನು ಅಂತ ಕ್ಲಿಯರ್ ಆಯಿತಾ? ಮೆನ್ಷನ್ ಮಾಡಿ, ಎಸ್ ಆರ್ ನೋ? ಕ್ಲಿಯರ್? ಆನಂದ್ ಕ್ಲಿಯರ್, ಪ್ರದೀಪ್, ನಿಶ್ಚಿತ್, ರೇಷ್ಮಾ, ಬಸನಗೌಡ ಕ್ಲಿಯರಾ? ಕ್ಲಿಯರ್ ಆಗಿಲ್ವಾ? ಸಿ, ನಾವು ಮೊಬೈಲಲ್ಲಿ ಪ್ರದೀಪ್ ಆ್ಯಕ್ಚುಲಿ ಏನಾದರೂ ಡೌಟ್ ಇದ್ದರೆ ಚಾಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ಓಕೆ? ಬಿಕಾಸ್ ವಾಯ್ಸ್ ಕೇಳಿಸಲ್ಲ. ಚಲೋ. ಸೊ ಪ್ಲಗಿನ್ಸ್ ನಥಿಂಗ್ ಬಟ್, ಇವಾಗ ಒಂದು ಮೊಬೈಲ್ ಫೋನನ್ನು ನಾನು ತೊಗೊಂಡಿರ್ತೀನಿ, ರೈಟ್? ನಾನು ಮೊಬೈಲ್ ಫೋನನ್ನು ತೊಗೊಂಡಾಗ ನನ್ನ ಮೊಬೈಲ್ ಫೋನಲ್ಲಿ ಫೋನ್ಪೇ ಆ್ಯಪ್ ಇರೋದಿಲ್ಲ, ಗೂಗಲ್ ಪೇ ಆ್ಯಪ್ ಇರೋದಿಲ್ಲ, ಜಿಯೋ ಹಾಟ್‌ಸ್ಟಾರ್ ಆ್ಯಪ್ ಇರೋದಿಲ್ಲ. ಇವೆಲ್ಲ ನಾನು ಯೂಸ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ನಾನು ಏನು ಮಾಡ್ತೀನಿ? ಗೂಗಲ್ ಪ್ಲೇ ಸ್ಟೋರಿಗೆ ಹೋಗ್ಬಿಟ್ಟು ಆ್ಯಪ್ಸ್ಗಳನ್ನು ಇನ್ಸ್ಟಾಲ್ ಮಾಡ್ಕೋತೀನಿ, ರೈಟ್? ಸೊ ಇದೆಲ್ಲ ಏನು ನನಗೆ ಎಕ್ಸ್ಟರ್ನಲ್ ಯೂಸಿಗೆ ಬೇಕು, ರೈಟ್? ಡೈಲಿ ಬೇಸಿಸ್ಗೆ ನಾನು ಯೂಸ್ ಮಾಡ್ತೀನಿ ಆ ಆ್ಯಪ್ಸ್ಗಳನ್ನು. ನನಗೆ ಮೂವಿ ನೋಡಬೇಕಂದ್ರೆ ನನಗೆ ಜಿಯೋ ಹಾಟ್‌ಸ್ಟಾರ್ ಬೇಕು, ಅದಕ್ಕೆ ನಾನು ಏನು ಮಾಡ್ತೀನಿ? ಜಿಯೋ ಹಾಟ್‌ಸ್ಟಾರ್ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೋತೀನಿ. ಅದೇ ರೀತಿ ನಮ್ಮ ಒಂದು ವೆಬ್ಸೈಟಲ್ಲಿ ನಮಗೆ ಬೇರೆ ಬೇರೆ ಫೀಚರ್ಸ್ ಬೇಕು ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ಈ ವಾಟ್ಸಪ್. ಸಿ, ವಾಟ್ಸಪ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಅವ್ರು ನನ್ನ ವಾಟ್ಸಪ್ಪಿಗೆ ಬರ್ತಾರೆ, ರೈಟ್? ಸಿ, ಇದು ಲ್ಯಾಪ್ಟಾಪ್ ಆಗಿರೋದ್ರಿಂದ ಓಪನ್ ಆಗ್ತಾ ಇಲ್ಲ, ಬಟ್ ಫೋನಲ್ಲಿ ನೀವು ಓಪನ್ ಮಾಡಿದ್ರೆ ಇದು ಈ ಬಟನ್ ವರ್ಕ್ ಆಗುತ್ತೆ, ಈ ಬಟನ್ ಕೂಡ ವರ್ಕ್ ಆಗುತ್ತೆ, ರೈಟ್? ಸೊ ಜಸ್ಟ್ ನಾನು ನಿಮಗೆ ನನ್ನ ಲಿಂಕನ್ನು ಚಾಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡ್ತೀನಿ. ಜಸ್ಟ್ ನನ್ನ ಒಂದು ವೆಬ್ಸೈಟಿಗೆ ಹೋಗಿಬಿಟ್ಟು ವಾಟ್ಸಪ್ ಬಟನ್ ಆ್ಯಂಡ್ ಕಾಲ್ ನೌ ಬಟನ್ ಎರಡೂ ಕೂಡ ಜಸ್ಟ್ ಕ್ಲಿಕ್ ಮಾಡಿ. ಸೊ ಕಾಲ್ ನೌ ಬಟನ್ ನೀವು ನೋಡಿದ್ರೆ ಡಯಲ್ ಪ್ಯಾಡಿಗೆ ಹೋಗುತ್ತೆ, ವಾಟ್ಸಪ್ ಬಟನ್ ನೀವು ಕ್ಲಿಕ್ ಮಾಡಿದ್ರೆ ವಾಟ್ಸಪ್ಪಿಗೆ ನೀವು ನನ್ನ ವಾಟ್ಸಪ್ ನಂಬರಿಗೆ ನೀವು ಬರ್ತೀವಿ. ಸೊ ಜಸ್ಟ್ ಕ್ಲಿಕ್ ಮಾಡಿ. ವರ್ಕ್ ಆಗ್ತಿದೆಯಾ, ವರ್ಕ್ ಆಗ್ತಿಲ್ವಾ ಹೇಳಿ ಬೇಗ. ವರ್ಕ್ ಆಗ್ತಿದೆಯಾ?
ಸೊ ಇವನ್ನ ನಾವೇನಂತ ಕರಿತೀವಿ, ಪ್ಲಗಿನ್ಸ್. ಸೊ ನಮ್ಮ ಒಂದು ವೆಬ್ಸೈಟಿಗೆ ಈಗಿರೋ ಫೀಚರ್ಸ್ ಅಲ್ಲದೆ ಬೇರೆ ಏನಾದರೂ ಫೀಚರ್ಸ್ ಬೇಕು, ವಾಟ್ಸಪ್ ನಾವು ಬಟನ್ ಬೇಕು, ಕಾಲ್ ನಾವು ಬಟನ್ ಬೇಕು, ಕಾಂಟ್ಯಾಕ್ಟ್ ಫಾರ್ಮ್ ಬೇಕು, ಇವೆಲ್ಲವುದು ಕೂಡ ನನ್ನ ಒಂದು ವೆಬ್ಸೈಟಿಗೆ ಬೇಕಾಗಿರುವಂಥ ಎಕ್ಸ್ಟ್ರಾ ಫೀಚರ್ಸ್. ಆ ಎಕ್ಸ್ಟ್ರಾ ಫೀಚರ್ಸನ್ನು ನಾನು ಆ್ಯಡ್ ಮಾಡಬೇಕು ಅಂತಂದರೆ ನಾನು ಪ್ಲಗಿನ್ಸ್ ಮೂಲಕನೇ ಆ್ಯಡ್ ಮಾಡಬೇಕು, ರೈಟ್? ಸೊ ಇವಾಗ ಕ್ಲಿಯರ್ ಆಯ್ತಾ ಪ್ಲಗಿನ್ಸ್ ಅಂದರೆ ಏನು ಅಂತ? ಚಾಟ್ ಮೀ ಒನ್ಸ್. ಎಸ್, ಚಲ. ಸೊ ಈ ಪ್ಲಗಿನ್ಸನ್ನು ಫಸ್ಟ್ ನಾವೇನು ಮಾಡ್ಕೋಬೇಕು, ಇನ್ಸ್ಟಾಲ್ ಮಾಡ್ಕೋಬೇಕು. ಓಕೆ, ಇನ್ಸ್ಟಾಲ್ ಮಾಡ್ಕೋಬೇಕು. ಸೊ ಜಸ್ಟ್ ನೀವೇನು ಮಾಡಬೇಕು, ನಿಮ್ಮ ಒಂದು ವರ್ಡ್ ಪ್ರೆಸ್ ಡ್ಯಾಶ್ಬೋರ್ಡಿಗೆ ಹೋಗಬೇಕು, ರೈಟ್? ಸೊ ಇದು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ನಾವು ಏನಂತ ಕರಿತೀವಿ, ವರ್ಡ್ ಪ್ರೆಸ್ ಪ್ಯಾನಲ್ ಅಂತ ಕರಿತೀವಿ, ಅಥವಾ ಡ್ಯಾಶ್ಬೋರ್ಡ್ ಅಂತ ಕೂಡ ನೀವು ಕರ್ಕೋಬೋದು. ಸೊ ಜಸ್ಟ್ ನೀವೆಲ್ಲ ಆಪ್ಷನ್ಸ್ ಕೆಳಗೆ ಹೋಗಿ ಇಲ್ಲಿ ನಮಗೆ ಪ್ಲಗಿನ್ಸ್ ಅನ್ನೋ ಆಪ್ಷನ್ ಕಾಣುತ್ತೆ. ಜಸ್ಟ್ ಲೈಕ್ ಮೊಬೈಲ್ ಫೋನಲ್ಲಿ ಆ್ಯಪ್ ಸ್ಟೋರ್ ಹೆಂಗಿರುತ್ತೋ ವರ್ಡ್ ಪ್ರೆಸ್ಸಲ್ಲಿ ಪ್ಲಗಿನ್ ಸ್ಟೋರ್ ಹಂಗಿರುತ್ತೆ. ಸಿ, ಪ್ಲಗಿನ್ಸ್. ಸೊ ಪ್ಲಗಿನ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಪ್ಲಗಿನ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಆ್ಯಡ್ ಪ್ಲಗಿನ್ ಅನ್ನೋ ಆಪ್ಷನ್ ಇಲ್ಲೂ ಕಾಣುತ್ತೆ ಅಥವಾ ಇಲ್ಲೂ ಕಾಣುತ್ತೆ. ನೀವು ಎರಡರ ಮೇಲೆ ಯಾವುದ್ರ ಮೇಲೆ ಬೇಕಿದ್ರೂ ನೀವು ಕ್ಲಿಕ್ ಮಾಡ್ಕೋಬೋದು. ದ ಫಸ್ಟ್ ಥಿಂಗ್ ಈಸ್, ನನಗೆ ಒಂದು ಫಾರ್ಮ್ ಬೇಕು, ಕಾಂಟ್ಯಾಕ್ಟ್ ಫಾರ್ಮ್ ಬೇಕು. ಬಿಕಾಸ್ ನನ್ನ ಸೈಟಿಗೆ ಯಾರಾದರೂ ಬಂದರೆ, ನನ್ನ ಒಂದು ವೆಬ್ಸೈಟಿಗೆ ಯಾರಾದರೂ ಬಂದರೆ ಅವ್ರ ಇನ್ಫಾರ್ಮೇಷನನ್ನು ಫಸ್ಟು ನಾನು ಕಲೆಕ್ಟ್ ಮಾಡ್ಕೋಬೇಕು. ಅಂತಂದರೆ ನನಗೆ ಇಫ್ ಇನ್ ಕೇಸ್ ಪ್ರದೀಪ್ ಅವರು ನನ್ನ ವೆಬ್ಸೈಟಿಗೆ ಬಂದಿದ್ದಾರೆ. ಓಕೆ, ಪ್ರದೀಪ್ ಅವರು ನನ್ನ ಒಂದು ವೆಬ್ಸೈಟಿಗೆ ಬಂದಿದ್ದಾರೆ, ರೈಟ್? ಸೊ ಇವಾಗ ನನಗೆ ಅವ್ರ ಇನ್ಫಾರ್ಮೇಷನ್ ಬೇಕು, ಅಥವಾ ಅವರು ನನ್ನ ಒಂದು ಒನ್ ಸೆಕೆಂಡ್ ಗೈಸ್. ರೈಟ್? ಸೊ ಅವರಿಗೆ ನನ್ನ ಕೋರ್ಸ್ ಮೇಲೆ ಇಂಟ್ರೆಸ್ಟ್ ಇದೆ. ಸೊ ಅವರು ಎನ್ಕ್ವೈರಿ ಮಾಡಬೇಕಂತ ಅಂದ್ಕೊಂಡಿದ್ದಾರೆ. ಸೊ ಅದಕ್ಕೋಸ್ಕರ ನೀವು ಇಲ್ಲಿ ನೋಡ್ಬೋದು, ಅವರ ನೇಮ್ ಕೇಳಿದ್ದೀನಿ, ಇಮೇಲ್ ಅಡ್ರೆಸ್ ಆ್ಯಂಡ್ ಫೋನ್ ನಂಬರ್, ಮೆಸೇಜ್. ಅಂತಂದರೆ ಇಫ್ ಇನ್ ಕೇಸ್ ಏನಾದರೂ ಏನದ್ರ ಮೇಲೆ ಇಂಟ್ರೆಸ್ಟ್ ಇದೆ ಅನ್ನೋದೇನಾದರೂ ಬೇಕು ಅಂತಂದರೆ ದಯವಿಟ್ಟು ಇಲ್ಲಿ ತಿಳಿಸಿ, ರೈಟ್? ಒನ್ಸ್ ಇವ್ರು ಈ ಫಾರ್ಮನ್ನು ಫಿಲ್ ಮಾಡಿದ್ರೆ ನನಗೆ ಪ್ರದೀಪ್ ಅವರ ಎಲ್ಲ ಇನ್ಫಾರ್ಮೇಷನ್ನು ಕೂಡ ನನಗೆ ಗೊತ್ತಾಗುತ್ತೆ. ಸೊ ದ್ಯಾಟ್ ನಾನು ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಬಿಕಾಸ್ ಅವ್ರ ನಂಬರ್ ಇದೆ, ಇಮೇಲ್ ಐ ಡಿ ಇದೆ, ನೇಮ್ ಗೊತ್ತಿದೆ, ಡೈರೆಕ್ಟಾಗಿ ಕಾಲ್ ಮಾಡಿ ನಾನು ಕೇಳ್ಬೋದು, ರೈಟ್? ಸೊ ಇದನ್ನು ನಾವೇನಂತ ಕರಿತೀವಿ, ಕಾಂಟ್ಯಾಕ್ಟ್ ಫಾರ್ಮ್. ನೆನ್ಪಿಟ್ಕೊಳ್ಳಿ, ಕಾಂಟ್ಯಾಕ್ಟ್ ಫಾರ್ಮ್. ಸೊ ಬೇಸಿಕಲಿ ಯೂಸರಿನ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನನ್ನು ನಾವು ಇಸ್ಕೊಳ್ಳಿಕ್ಕೋಸ್ಕರ ನಮಗೊಂದು ಕಾಂಟ್ಯಾಕ್ಟ್ ಫಾರ್ಮ್ ಬೇಕೇ ಬೇಕು. ಎಲ್ಲ ಒಂದು ವೆಬ್ಸೈಟಲ್ಲೂ ಕಾಂಟ್ಯಾಕ್ಟ್ ಫಾರ್ಮ್ ಇದ್ದೇ ಇರುತ್ತೆ, ರೈಟ್? ಸೊ ಇವಾಗ ಈ ಫಾರ್ಮನ್ನು ನಾವು ನಮ್ಮ ಸೈಟಿಗೆ ಆ್ಯಡ್ ಮಾಡಬೇಕು. ಸೊ ಅದಕ್ಕೋಸ್ಕರ ಏನು ಮಾಡಬೇಕು, ನಿಮ್ಮ ಒಂದು ವೆಬ್ಸೈಟ್ ಏನಿರುತ್ತೆ ಆ ವೆಬ್ಸೈಟನ್ನು ಓಪನ್ ಮಾಡಿ, ಪ್ಲಗಿನ್ಸ್ ಆಪ್ಷನ್, ಸೊ ದೆನ್ ಇಲ್ಲಿ ಆ್ಯಡ್ ಪ್ಲಗಿನ್ ಆಪ್ಷನ್ ಇರುತ್ತೆ, ಪ್ಲಗಿನ್ ಮೇಲೆ ಕ್ಲಿಕ್ ಮಾಡಿ, ರೈಟ್? ಸೊ ಕ್ಲಿಕ್ ಮಾಡಿದ್ದಾದಮೇಲೆ ಸರ್ಚ್ ಮಾಡಿ WP ಫಾರ್ಮ್ ಅಥವಾ ಕಾಂಟ್ಯಾಕ್ಟ್ ಫಾರ್ಮ್ ಅಂತ ಬೇಕಿದ್ರು ನೀವು ಸರ್ಚ್ ಮಾಡ್ಬೋದು. ಸೊ ಇದನ್ನು ನಾನು ಏನು ಕೇಳಿದೆ ಅಂತ ಅಂದರೆ, ತುಂಬ ಚೆನ್ನಾಗಿದೆ ಇದು ಫಾರ್ಮ್, ಈಸಿ ಟು ಯೂಸ್, ರೈಟ್? ಸಿ, ಇವಾಗ ನೀವೊಂದು ನೀವು ಇವಾಗ ಒಂದು ಕಾರ್ ರೇಸಿಂಗ್ ಗೇಮನ್ನು ಇನ್ಸ್ಟಾಲ್ ಮಾಡ್ತೀರಾ ನಿಮ್ಮ ಮೊಬೈಲಲ್ಲಿ. ಆನ್ ವಾಟ್ ಬೇಸಿಸ್ ಯು ಇನ್ಸ್ಟಾಲ್? ಯಾವ ಬೇಸಿಸ್ ಮೇಲೆ ನೀವು ಆ್ಯಪ್ಸನ್ನು ಇನ್ಸ್ಟಾಲ್ ಮಾಡ್ತೀರಾ? ಸಿ, ಇವಾಗ ಕಾರ್ ರೇಸ್ ಅಂತ ನೀವು ಹೋಗಿ ಗೂಗಲ್ ಪ್ಲೇ ಸ್ಟೋರಲ್ಲಿ ಸರ್ಚ್ ಮಾಡಿದ ತಕ್ಷಣ ನಿಮ್ಗೆ ಒಂದೇ ಆ್ಯಪ್ ಓಪನ್ ಆಗಲ್ಲ, ಯು ಹ್ಯಾವ್ ಮಲ್ಟಿಪಲ್ ಆ್ಯಪ್ಸ್ ದೇ, ರೈಟ್? ಸೊ ಏನರ ಬೇಸ್ ಮೇಲೆ ನೀವು ಓಪನ್ ಮಾಡ್ತೀರಾ? ರೇಟಿಂಗ್ಸ್, ರಿವ್ಯೂಸ್, ರೈಟ್? ಸೊ ಇದನ್ನ ನೋಡಿಕೊಂಡು ನಮಗೆ ಯಾವುದು ಓಕೆ, ಹೈಯೆಸ್ಟ್ ರೇಟಿಂಗ್ಸ್, ಹೈಯೆಸ್ಟ್ ರಿವ್ಯೂಸ್, ಇದನ್ನ ನೋಡ್ಕೊಂಡು ನಾವು ಏನು ಮಾಡ್ತೀವಿ, ಆ್ಯಪ್ಸ್ಗಳನ್ನು ಇನ್ಸ್ಟಾಲ್ ಮಾಡ್ತೀವಿ. ಅದೇ ರೀತಿ ಇಲ್ಲೂ ಕೂಡ ಸೇಮ್ ಹೈಯೆಸ್ಟ್ ರೇಟಿಂಗ್ಸ್ ಇಲ್ಲಿ ನೀವು ನೋಡ್ಬೋದು, 14,354, ರೈಟ್? ಆ್ಯಂಡ್ 2,174 ಅಂತಂದರೆ ಯೂಸರ್ಸ್ಗಳು. ಆ್ಯಂಡ್ ಯಾವಾಗ ಅಪ್ಡೇಟ್ ಆಗಿರೋದು? 2 months ಎಗೋ. ಅಂತಂದರೆ ಫ್ರಮ್ ಲಾಸ್ಟ್ 2 monthsiಂದ ಇಷ್ಟು ಇನ್ಸ್ಟಾಲೇಷನ್ಸ್ ಆಗಿದ್ದಾವೆ. ಇದನ್ನು 3 weeks ಬ್ಯಾಕ್ ಇಷ್ಟು ಇನ್ಸ್ಟಾಲೇಷನ್ಸ್ ಆಗಿದ್ದಾವೆ.
ಸೊ ಆಕ್ಟಿವ್ ಇನ್ಸ್ಟಾಲೇಷನ್ಸ್ ಎಷ್ಟಿದ್ದಾವೆ? 5+ ಮಿಲಿಯನ್ ಆಕ್ಟಿವ್ ಇನ್ಸ್ಟಾಲೇಷನ್ಸ್ ಇದೆ, ರೈಟ್? ಸೊ ಈ ಫಾರ್ಮ್ ತುಂಬ ಚೆನ್ನಾಗಿದೆ, ಯು ಕ್ಯಾನ್ ಯೂಸ್. ನಾನು ಯೂಸ್ ಮಾಡ್ತಿದ್ದೀನಿ ಅಂತ ನೀವು ಯೂಸ್ ಮಾಡಬೇಕು ಅನ್ನೋದು ಏನಿಲ್ಲ. ಯು ಕ್ಯಾನ್ ಯೂಸ್ ಲೈಕ್ ಬೇರೆ ಬೇರೆ ಫಾರ್ಮ್ಸ್ಗಳನ್ನು ಬೇಕಿದ್ರು ನೀವು ಯೂಸ್ ಮಾಡ್ಬೋದು. ಯು ಕ್ಯಾನ್ ಯೂಸ್ ಕಾಂಟ್ಯಾಕ್ಟ್ ಫಾರ್ಮನ್ನು ಯೂಸ್ ಮಾಡ್ಕೋಬೋದು, ರೈಟ್? ಈ ಫಾರ್ಮ್ ಯೂಸ್ ಮಾಡ್ಕೋಬೋದು, ಇದನ್ನು ಯೂಸ್ ಮಾಡ್ಕೋಬೋದು. ಬಟ್ ನಾನು ರೆಕಮೆಂಡ್ ಮಾಡೋದು ಇದನ್ನು, ಓಕೆ, WP ಫಾರ್ಮ್ಸ್. ಸೊ ಜಸ್ಟ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡ್ರೆ ಮಾತ್ರ ಆಗೋದಿಲ್ಲ, ಯು ಹ್ಯಾವ್ ಟು ಆಕ್ಟಿವೇಟ್ ದಿಸ್ ಪ್ಲಗ್ಇನ್, ಓಕೆ? ಸೊ ಈ ಪ್ಲಗ್ಇನ್ ಅನ್ನು ಇನ್ಸ್ಟಾಲ್ ಆದ ತಕ್ಷಣ ನೀವೇನು ಮಾಡಬೇಕು? ಆಕ್ಟಿವೇಟ್ ಮಾಡಬೇಕು. ಸೊ ಇನ್ಸ್ಟಾಲ್ ಆಗ್ತಿದೆ. ಇನ್ಸ್ಟಾಲ್ಡ್ ಆದ ತಕ್ಷಣ ಇಲ್ಲಿ ಆಕ್ಟಿವೇಟ್ ಅನ್ನೋ ಆಪ್ಷನ್ ಕಾಣುತ್ತೆ. ಆಕ್ಟಿವೇಟ್ ಮಾಡ್ಕೊಳ್ಳೇಬೇಕು. ಮಾಡ್ಕೊಳ್ಳಿಲ್ಲ ಅಂತಂದರೆ ಈ ಫಾರ್ಮ್ ಏನು ನೀವು ಇನ್ಸ್ಟಾಲ್ ಮಾಡಿಕೊಂಡ್ರು ಕೂಡ ವೇಸ್ಟ್, ರೈಟ್? ಸೊ ಆಕ್ಟಿವೇಟ್ ಮಾಡ್ಕೊಳ್ಳಿ. ಸೊ ನೀವು ಸೆಲ್ ಫೋನಲ್ಲಿ ಒಂದು ಮೊಬೈಲ್ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಂಡ್ರಿ ಅಂತ ಅಂದ್ಕೊಳ್ಳಿ. ಆ ಆ್ಯಪಿನ ಒಂದು ಲೋಗೋ ಎಲ್ಲಿ ಕಾಣುತ್ತೆ ನಿಮಗೆ? ನಿಮ್ಮ ಸೆಲ್ ಫೋನ್ ಸ್ಕ್ರೀನಲ್ಲಿ ಬರುತ್ತೆ, ರೈಟ್? ಅದೇ ರೀತಿ ಇಲ್ಲೂ ಕೂಡ ನೀವು ಯಾವುದೇ ಪ್ಲಗ್ಇನನ್ನು ಇನ್ಸ್ಟಾಲ್ ಮಾಡಿಕೊಂಡ್ರೂ ಕೂಡ ದ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಆ ಪ್ಲಗ್ಇನಿನ ನೇಮ್ ಅನ್ನೋದು ಡಿಸ್ಪ್ಲೇ ಆಗಿರುತ್ತೆ. ನಾನು WP ಫಾರ್ಮನ್ನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ, ಬಟ್ ಇಲ್ಲಿ ನನಗೆ ಈ ರೀತಿ ಆಪ್ಷನ್ ಕಾಣ್ತಿದೆ. ಬಟ್ ದ ಲೆಫ್ಟ್ ಹ್ಯಾಂಡ್ ಸೈಡ್ ನೀವು ನೋಡಿದ್ರೆ ಇಲ್ಲಿ ಫಾರ್ಮ್ಸ್, WP ಫಾರ್ಮ್ಸ್, ರೈಟ್? WP ಫಾರ್ಮ್ಸ್ ಅನ್ನೋದು ಓಪನ್ ಆಗುತ್ತೆ. ಇದು ಆಕ್ಟಿವೇಟ್ ಆಗಿದೆ. ಈಗ ಆಕ್ಟಿವೇಟ್ ಆಗಿರೋದಕ್ಕೆ ಮಾತ್ರ ದ ಲೆಫ್ಟ್ ಹ್ಯಾಂಡ್ ಸೈಡ್ ಡ್ಯಾಶ್ ಬೋರ್ಡಲ್ಲಿ ಬರ್ತಿರೋದು, ಓಕೆ? ಸೊ ಇವಾಗ ನಾವೇನು ಮಾಡಬೇಕು? ನಮ್ಮ ಒಂದು ಬಿಸ್ನೆಸ್ಸಿಗೆ ಅಕಾರ್ಡಿಂಗ್ ಆಗಿ ಅಥವಾ ನಮ್ಮ ಒಂದು ವೆಬ್ಸೈಟಿಗೆ ತಕ್ಕಂತೆ ನಾವೇನು ಮಾಡಬೇಕು? ಒಂದು ಫಾರ್ಮನ್ನು ಕ್ರಿಯೇಟ್ ಮಾಡಬೇಕು. ಬಟ್ ಮೇಕ್ ಶೋರ್ ಈ WP ಫಾರ್ಮ್ ಅನ್ನೋದು ಪೇಯ್ಡ್ ವರ್ಷನ್ ಕೂಡ ಇದೆ, ಫ್ರೀ ವರ್ಷನ್ ಕೂಡ ಇದೆ, ಓಕೆ? ನಮಗೆ ಫ್ರೀ ವರ್ಷನ್ ಈಸ್ ಮೋರ್ ದ್ಯಾನ್ ಎನಫ್. ಪೇಯ್ಡ್ ವರ್ಷನನ್ನು ತೊಗೊಳ್ಳೋ ನೆಸೆಸಿಟಿ ಇಲ್ಲ. ನೀವು ಯಾವಾಗ ತೊಗೋಬೇಕು ಅಂತಂದರೆ ನಿಮ್ಮ ಒಂದು ವೆಬ್ಸೈಟಲ್ಲಿ ತುಂಬ ಜನ ಟ್ರಾಫಿಕ್ ಬರ್ತಿದೆ, ತುಂಬ ಜನರು ನಿಮ್ಮ ಒಂದು ವೆಬ್ಸೈಟಿಗೆ ವಿಸಿಟ್ಸ್ ಇದೆ ಅಂತ ಅಂದಾಗ, ಲಕ್ಷಾಂತರ ಜನ, ಸಾವಿರಾಂತರ ಜನ ಇದ್ದಾರೆ ಅಂತ ಅಂದಾಗ ನೀವು ಪೇಯ್ಡ್ ವರ್ಷನ್ ಹೋಗಿ. ಬಟ್ ಆ್ಯಸ್ ಫರ್ ನೌ ಫ್ರೀ ವರ್ಷನ್ ಈಸ್ ಎನಫ್, ರೈಟ್? ಸೊ ದ ಲೆಫ್ಟ್ ಹ್ಯಾಂಡ್ ಸೈಡ್ WP ಫಾರ್ಮ್ಸ್ ಅನ್ನೋ ಆಪ್ಷನ್ ಕಾಣುತ್ತೆ. ಜಸ್ಟ್ ಇದ್ರ ಮೇಲೆ ನಿಮ್ಮ ಕರ್ಸರ್ ಇಟ್ಟರೆ ಇಲ್ಲಿ ಆಲ್ ಫಾರ್ಮ್ಸ್ ಅಂತ ಇರುತ್ತೆ. ಇಫ್ ಇನ್ ಕೇಸ್ ಆಲ್ ಫಾರ್ಮ್ಸ್ ಅಂತಂದರೆ ನೀವು ಪ್ರೀವಿಯಸ್ ಆಗಿ ಯಾವುದಾದ್ರೂ ಫಾರ್ಮ್ಸನ್ನು ಕ್ರಿಯೇಟ್ ಮಾಡಿದರೆ ಆ ಎಲ್ಲ ಫಾರ್ಮ್ಸ್ಗಳು ಇಲ್ಲಿರ್ತವೆ. ಸೊ ನಮ್ಮ ಹತ್ರ ಇವಾಗ ನಾವಿನ್ನು ಬಿಗಿನರ್, ಯಾವ ಫಾರ್ಮನ್ನು ನಾವು ಕ್ರಿಯೇಟ್ ಮಾಡಿಲ್ಲ, ರೈಟ್? ಸೊ ಇವಾಗ ಹೊಸದಾಗಿ ನಾವು ಒಂದು ಫಾರ್ಮನ್ನು ಕ್ರಿಯೇಟ್ ಮಾಡಬೇಕು. ಸೊ ಇಲ್ಲಿ ಆ್ಯಡ್ ಫಾರ್ಮ್ ಆಪ್ಷನ್ ಕಾಣ್ತಿದೆ, ರೈಟ್? ಸೊ ಆ್ಯಡ್ ಫಾರ್ಮ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಾಗ ನಿಮಗೆ ನಿಮ್ಮ ಫಾರ್ಮಿನ ಬಿಲ್ಡರ್ ಓಪನ್ ಆಗುತ್ತೆ, ಅಂತಂದರೆ ಟೆಂಪ್ಲೇಟ್ಸ್ಗಳು ಓಪನ್ ಆಗ್ತವೆ, ರೈಟ್? ಸೊ ಇಲ್ಲಿ ಜಸ್ಟ್ ಲೆಟ್ಸ್ ಗೋ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಫಾರ್ಮಿಗೆ ಒಂದು ನೇಮನ್ನು ಇಡಿ, ಓಕೆ? ಸೊ ನಾನಿಲ್ಲಿ ಜಸ್ಟ್ ಟೆಸ್ಟ್ ಫಾರ್ಮ್ ಅಂತ ಇಡ್ತಿದ್ದೀನಿ. ನೀವು ಏನು ಬೇಕಾದರೂ ಇಟ್ಕೊಬೋದು. ನಿಮ್ಮ ಒಂದು ವೆಬ್ಸೈಟಿನ ನೇಮ್ ಸೇರಿಸಿ ಫಾರ್ಮ್ ಅಂತ ಇಡ್ತಿರೋ ಅಥವಾ ಏನು ಬೇಕಾದರೂ ಇಟ್ಕೋಬೋದು. ನಾನಿಲ್ಲಿ ಟೆಸ್ಟ್ ಫಾರ್ಮ್ ಅಂತ ಇಡ್ತೀನಿ. ಅದಾದಮೇಲೆ ಇಲ್ಲಿ ಟೆಂಪ್ಲೇಟ್ಸ್ಗಳಿದ್ದಾವೆ. ಸೊ ಇಲ್ಲಿ ಜನ್ರೇಟ್ ವಿತ್ AI ಅಂತಂದರೆ AI ಯೂಸ್ ಮಾಡಿಕೊಂಡು ಜನ್ರೇಟ್ ಮಾಡ್ತೀರಾ ಅಂತಂದರೆ ಜನ್ರೇಟ್ ಮಾಡ್ಬೋದು. ಇಲ್ಲಿ ಬೇರೆ ಬೇರೆ ಟೆಂಪ್ಲೇಟ್ಸ್ಗಳಿದ್ದಾವೆ, ಟೆಂಪ್ಲೇಟ್ಸ್ಗಳನ್ನು ಯೂಸ್ ಮಾಡ್ಕೋತೀರಾ ಅಂತಂದರೆ ಟೆಂಪ್ಲೇಟ್ಸ್ಗಳನ್ನು ಯೂಸ್ ಮಾಡ್ಕೋಬೋದು, ರೈಟ್? ಸೊ ನಾವು ಬಿಗಿನರ್ ಆಗಿರೋದ್ರಿಂದ ಫ್ರಮ್ ದ ಸ್ಕ್ರ್ಯಾಚಿಂದನೇ ಹೋಗೋಣ. ಸೊ ಇಲ್ಲೊಂದು ಆಪ್ಷನ್ ಇದೆ ನನಗೆ, ಬ್ಲ್ಯಾಂಕ್ ಫಾರ್ಮ್, ರೈಟ್? ಸೊ ನಾನು ಇಲ್ಲೇನು ಮಾಡ್ತೀನಿ? ಕ್ರಿಯೇಟ್ ಬ್ಲ್ಯಾಂಕ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಫ್ ಇನ್ ಕೇಸ್ ನೀವು ಟೆಂಪ್ಲೇಟ್ಸ್ಗಳನ್ನು ತೊಗೊಳ್ತೀರಾ ಅಂತಂದರೆ ನೀವು ಟೆಂಪ್ಲೇಟ್ಸ್ಗಳನ್ನು ಹ್ಯಾಪಿಯಾಗಿ ತೊಗೊಳ್ಳಿ. ಬಟ್ ನಾನಿಲ್ಲೇನು ಮಾಡ್ತೀನಿ? ಬ್ಲ್ಯಾಂಕಿಂದ ತೊಗೊಂಡೋಗ್ತಿದ್ದೀನಿ. ಅಂತಂದರೆ ನಿಮಗೆ ಗೊತ್ತಾಗಬೇಕಲ್ವ ಒಂದು ಫಾರ್ಮನ್ನು ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅಂತ. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತಿದ್ದೀನಿ, ನಿಮಗೆ ಫ್ರಮ್ ದ ಸ್ಕ್ರ್ಯಾಚಿಂದ ತೋರಿಸ್ತಿದ್ದೀನಿ.
ನೀವು ಟೆಂಪ್ಲೇಟ್ಸನ್ನು ತೊಗೊಳ್ತೀರ ಅಂದರೆ ಟೆಂಪ್ಲೇಟ್ಸ್ಗಳನ್ನು ನೀವು ಯೂಸ್ ಮಾಡ್ಕೊಳ್ಳಿ. ಬಟ್ ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ. ಬಿಕಾಸ್ ನಿಮಗೆ ಫಾರ್ಮ್ ಕ್ರಿಯೇಟ್ ಮಾಡೋದೇ ಹೇಗೆ ಅಂತ ಗೊತ್ತಿಲ್ಲ ಅಂತ ಅಂದರೆ ನೀವು ಟೆಂಪ್ಲೇಟ್ಸ್ಗಳನ್ನು ಹೆಂಗೆ ಎಡಿಟ್ ಮಾಡ್ತೀರಾ, ರೈಟ್? ಸೊ ನೀವು ಫಸ್ಟು ಟೆಂಪ್ಲೇಟ್ಸ್ ಫ್ರಮ್ ದ ಸ್ಕ್ರ್ಯಾಚ್ ನೀವು ಹೆಂಗೆ ಒಂದು ಫಾರ್ಮನ್ನು ಕ್ರಿಯೇಟ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು, ರೈಟ್? ಸೊ ಇಲ್ಲಿ ಆಪ್ಷನ್ ಇದೆ, ಹೌ ವುಡ್ ಯು ಲೈಕ್ ಟು ಪಬ್ಲಿಷ್ ಯುವರ್ ಫಾರ್ಮ್ ಅಂತ. ಎಕ್ಸಿಸ್ಟಿಂಗ್ ಪೇಜಿಗ, ನ್ಯೂ ಪೇಜಿಗ, ಶಾರ್ಟ್ ಕೋಡ್ಗ, ರೈಟ್? ಸೊ ನೀವು ಇಲ್ಲಿ ಆಪ್ಷನ್ ಇದೆ. ಸೊ ಇಲ್ಲಿ ನೀವು ಶಾರ್ಟ್ ಕೋಡನ್ನು ನೀವು ತಗೊಳ್ಳಿ. ಬಟ್ ಆ್ಯಸ್ ಆಫ್ ನಾವ್ ಜಸ್ಟ್ ಕ್ಲೋಸ್ ಇಟ್. ಓಕೆ, ಜಸ್ಟ್ ಕ್ಲೋಸ್ ಇಟ್. ಕ್ಲೋಸ್ ಮಾಡಿದಾಗ ಸ್ವಲ್ಪ ಟೈಮ್ ತೊಗೊಳುತ್ತೆ, ರೈಟ್? ಸೊ ಜಸ್ಟ್ ಒಂದು 2 ಮಿನಿಟ್ಸ್ ವೆಯ್ಟ್ ಮಾಡಿ. ವೆಯ್ಟ್ ಮಾಡಿದಾದ್ಮೇಲೆ ನಿಮಗೊಂದು ಫಾರ್ಮ್ ಓಪನ್ ಆಗುತ್ತೆ. ಅಲ್ಲಿ ನಾವು ಫಾರ್ಮನ್ನು ಕ್ರಿಯೇಟ್ ಮಾಡೋಣ, ರೈಟ್? ಸೊ ಇಲ್ಲಿವರೆಗೂ ಏನಾದರೂ ಡೌಟ್ ಇದೆಯಾ ನಿಮಗೆ? ಇಲ್ಲಿವರೆಗೂ ಸೊ ನೀವೇನು ಮಾಡಬೇಕು, ಪ್ರೊಸೀಜರ್ ಹೇಳ್ಬಿಡ್ತೀನಿ. ಜಸ್ಟ್ ಗೋ ಟು ಪ್ಲಗಿನ್ಸ್, ರೈಟ್? ಕ್ಲಿಕ್ ಆನ್ ಆ್ಯಡ್ ನ್ಯೂ ಪ್ಲಗಿನ್. Then install plugin called WP Forms, right? Then activate it, right? ಆಕ್ಟಿವೇಟ್ ಮಾಡಿದಾದ್ಮೇಲೆ ದ ಲೆಫ್ಟ್ ಹ್ಯಾಂಡ್ ಸೈಡ್ ನಿಮಗೆ ಆ ಒಂದು ಪ್ಲಗಿನ್ ಬಂದಿರುತ್ತೆ. ಆ ಪ್ಲಗಿನನ್ನು ನೀವೇನು ಮಾಡಿ ಓಪನ್ ಮಾಡಿ. ಓಪನ್ ಮಾಡಿದಾಗ ನಿಮಗೆ ಕ್ರಿಯೇಟ್ ನ್ಯೂ ಫಾರ್ಮ್ ಆಪ್ಷನ್ ಕಾಣುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಫಾರ್ಮನ್ನು ಕ್ರಿಯೇಟ್ ಮಾಡ್ಬೋದು. ಸ್ಟಿಲ್ ವರ್ಕಿಂಗ್. ಸೊ ಲೆಟ್ ಮೀ ಚೆಕ್ ಮೈ ವೈಫೈ. Let's go back. So I'll close this. Again I'll go to my dashboard. So WP form, add new form. Yeah. See, ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಯು ಮಸ್ಟ್ ನಿಮ್ಮ ಒಂದು ಫಾರ್ಮ್ ನೇಮ್ ಕೊಡ್ರಿ. ಆಫ್ಟರ್ ದಟ್ ಬ್ಲ್ಯಾಂಕ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿ. ಸೊ ಲೆಟ್ಸ್ ವೇಟ್. WP form. It's taking a lot of time. Look. So again, WP forms, all forms. ಸೊ ಇಲ್ಲಿ ಆಲ್ ಫಾರ್ಮ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಸಿ ನಾವು ಕ್ರಿಯೇಟ್ ಮಾಡಿದಂಥ ಫಾರ್ಮ್ಸ್ಗಳು ಇಲ್ಲಿದ್ದಾವೆ, ರೈಟ್? ನಿಮ್ಗೆ ಯಾವ್ದು ಬೇಕೋ ಅದನ್ನ ಇಟ್ಕೊಳ್ಳಿ. ಬೇಡ ಅಂದಿದ್ದಾನೆ ಜಸ್ಟ್ ಡಿಲೀಟ್ ಮಾಡಿ. ಸಿ ಇವಾಗ ಎಡಿಟ್ ಮಾಡಬೇಕು ಅಂತಂದರೆ ಸಿ ಇಲ್ಲಿ ಎಡಿಟ್ ಮೇಲೆ ಕ್ಲಿಕ್ ಮಾಡಿ ನೀವು ಎಡಿಟ್ ಮಾಡ್ಕೋಬೋದು. ಬಟ್ ಇಟ್ಸ್ ಐ ಥಿಂಕ್ ಫಾರ್ಮ್ದೇ ಏನೋ ಪ್ರಾಬ್ಲಮ್ ಇರುತ್ತೆ. ಸೊ ವಿಲ್ ರಿಫ್ರೆಶ್ ಇಟ್.
ಸೊ ಐ ಥಿಂಕ್ ಫ್ರೀ ಡೊಮೈನ್ ಅಂತಂದರೆ ಎಸ್ ಎಸ್ ಎಲ್ ಸರ್ಟಿಫಿಕೇಟ್ ಇರೋದಿಲ್ಲ ಅಲ್ಲ. ಎಸ್ ಎಸ್ ಎಲ್ ಸರ್ಟಿಫಿಕೇಟ್ ಅಂತಂದರೆ ಏನು ಅಂತಲೂ ನಾನು ಕ್ಲಿಯರ್ ಮಾಡಿಬಿಡ್ತೀನಿ. ಒಂದು ವೆಬ್ಸೈಟ್ಗೆ ಎಸ್ ಎಸ್ ಎಲ್ ಸರ್ಟಿಫಿಕೇಟ್ ಅನ್ನೋದು ಮ್ಯಾಂಡೇಟ್ರಿ. ಸೊ ಇದೇನಪ್ಪ ಅಂತಂದರೆ ನಮ್ಮ ಸೈಟ್ ಸೆಕ್ಯೂರ್ಡ್ ಅಂತ ಗೂಗಲ್ಗೆ ಇಂಡಿಕೇಟ್ ಮಾಡೋಕ್ಕೆ ನಮಗೆ ಸಿಗುವಂಥ ಸರ್ಟಿಫಿಕೇಟ್. ಇದು ಪೇಯ್ಡ್ ವರ್ಷನಲ್ಲಿ ತೊಗೊಂಡ್ರೆ ನಮಗೆ ಫ್ರೀ ಆಫ್ ಕಾಸ್ಟಲ್ಲೇ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಲೆಟ್ ಮಿ ಟೇಕ್ ರೈಟ್ ಅಮೆಝಾನ್. ಸಿ ಇಲ್ಲಿ ಒಂದು ಕಾರ್ನರ್ ಕಾಣುತ್ತೆ ಅಲ್ವಾ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಸಿ ಇಲ್ಲಿ ಕನೆಕ್ಷನ್ ಈಸ್ ಸೆಕ್ಯೂರ್ ಅಂತ ಬರುತ್ತೆ. ಸೊ ಇದು ಯಾವಾಗ ಬರುತ್ತೆ ಅಂತ ಅಂದರೆ ಸಿ ಇಲ್ಲಿ ಲಾಕ್ ಸಿಂಬಲ್. ನಮ್ಮ ಹತ್ರ ಒಂದು ಎಸ್ ಎಸ್ ಎಲ್ ಸರ್ಟಿಫಿಕೇಟ್ ಇದ್ದರೆ ಮಾತ್ರ. ಎಸ್ ಎಸ್ ಎಲ್ ಸರ್ಟಿಫಿಕೇಟ್ ಅನ್ನೋದು ಏನು ಒಂದು ಫಿಸಿಕಲ್ ಸರ್ಟಿಫಿಕೇಟ್ ಏನಲ್ಲ, ಇಟ್ಸ್ ಜಸ್ಟ್ ಆ್ಯನ್ ವರ್ಚುವಲ್ ಅದು ಕೂಡ, ರೈಟ್. ಸೊ ಜಸ್ಟ್ ಅದು ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಷ್ಟೇ. ಅರೆ ಯಾರ್, ಸೊ ಲೆಟ್ ಮೀ go for my paid domain. So let me log in. So domains, yeah. So login websites. So let me check. Yeah. ಸೊ ಇಲ್ಲಿ ನಂದು ಇದು ಪೇಯ್ಡ್ ವರ್ಷನ್. ಓಕೆ, ಸೊ ಲೆಟ್ಸ್ ಚೆಕ್. ಸೊ ಇಲ್ಲೂ ಕೂಡ ನನ್ನ ಒಂದು ಫಾರ್ಮ್ ಇನ್ಸ್ಟಾಲ್ ಆಗಿದೆ ಅಂತಂದರೆ ಇನ್ಸ್ಟಾಲ್ ಮಾಡ್ಕೊಂಡಿರೋ ಒಂದು ಪ್ಲಗ್ಇನ್ ಇದೆ, ಸಿ WP ಫಾರ್ಮ್. ಸೊ ಇಲ್ಲೇ ನಾನು ಕ್ರಿಯೇಟ್ ಮಾಡ್ತೀನಿ ಆ್ಯಡ್ ನ್ಯೂ ಫಾರ್ಮ್. ಇಫ್ ಇನ್ ಕೇಸ್ ಇಲ್ಲೂ ಏನಾದರೂ ಆಗಲಿಲ್ಲ ಅಂತಂದರೆ ಅದು ಫಾರ್ಮ್ದೇ ಏನಾದರೂ ಗ್ಲಿಚ್ ಇರುತ್ತೆ ಅಷ್ಟೆ. ಬಟ್ ತಗೊಳ್ಳುತ್ತೆ, ಬಟ್ ಸ್ವಲ್ಪ ಟೈಮ್ ವೆಯ್ಟ್ ಮಾಡಬೇಕಷ್ಟೆ. ಸಿ ಫಾರ್ಮ್ದೇ ಪ್ರಾಬ್ಲಮ್. ಸೊ ಇಫ್ ಇನ್ ಕೇಸ್ ಇಲ್ಲಿ ವೆಯ್ಟ್ ಮಾಡೋಕ್ಕಾಗೋದಿಲ್ಲ ಅಂತ ಅಂದ್ಕೊಳ್ಳಿ, ನೀವು ಬೇರೆ ಪ್ಲಗಿನನ್ನು ಕೂಡ ನೀವು ತೊಗೋಬೋದು, ಲೈಕ್ ಕಾಂಟ್ಯಾಕ್ಟ್ ಫಾರ್ಮ್ ಬೈ 7, ರೈಟ್. ಸೊ ಕಾಂಟ್ಯಾಕ್ಟ್ ಫಾರ್ಮ್ ಬೈ ಸಬ್ಸಿಸ್ಟಿಕ್, ಇವೆಲ್ಲವೂ ಕೂಡ ಫಾರ್ಮ್ಸೇ. ಸೊ ಇವೆಲ್ಲವೂ ಕೂಡ ನೀವು ಟ್ರೈ ಮಾಡ್ಬೋದು. ಸೊ ಲೆಟ್ಸ್ ಚೆಕ್. ಸೊ ಇಲ್ಲಿ ಟೆಂಪ್ಲೇಟ್ಸ್ಗಳಿರ್ತವೆ, ಆಲ್ ಟೆಂಪ್ಲೇಟ್ಸ್ ಆ್ಯಂಡ್ ಅವೈಲಬಲ್ ಟೆಂಪ್ಲೇಟ್ಸ್, ರೈಟ್. ಸೊ ಪೇಯ್ಡ್ ಟೆಂಪ್ಲೇಟ್ಸ್ಗಳು ಕೂಡ ಇರ್ತವೆ ಕೆಲವೊಂದು ಸರ್ತಿ, ಆ್ಯಂಡ್ ನೀವು ಫ್ರೀ ಟೆಂಪ್ಲೇಟ್ಸ್ಗಳನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ಸೊ ಇಲ್ಲಿ ಬ್ಲ್ಯಾಂಕ್ ಟೆಂಪ್ಲೇಟ್ ಸಿ ಓಪನ್ ಆಯಿತು, ರೈಟ್. ಸೊ ಲೆಟ್ಸ್ ಚೆಕ್. ಇದು ಇನ್ನೂ ಬಫರೇ ಆಗ್ತದೆ, ಬಿಕಾಸ್ ಅದೇ ಫ್ರೀ ಆಫ್ ಕಾಸ್ಟ್ ಡೊಮೈನ್ ಅನ್ನೋ ರೀಸನ್ಗಿರ್ಬೋದು, ಅಂತಂದರೆ ಇವರಿಗೆ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಓಪನ್ ಆಗೋದಿಲ್ಲ. ಸೊ ಓಪನ್ ಆದಮೇಲೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಕಾಣುತ್ತೆ. ಓಕೆ, ಸೊ ಈ ರೀತಿ ಒಂದು ಇಂಟರ್ಫೇಸ್ ಕಾಣುತ್ತೆ. ಸಿ ಇಲ್ಲಿ ನಮಗೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಇಲ್ಲಿ ನೀವು ನೋಡ್ಬೋದು ಫೀಲ್ಡ್ಸ್ಗಳಿದ್ದಾವೆ. ಅಂತ ಅಂದರೆ ನಿಮ್ಮ ಫಾರ್ಮಿಗೆ ಏನೇನೆಲ್ಲ ನೀವು ಆ್ಯಡ್ ಮಾಡೋಕ್ಕೆ ಇಷ್ಟಪಡ್ತೀರಾ, ನಿಮ್ಮ ಫಾರ್ಮಿಗೆ ನೀವು ಏನೆಲ್ಲ ಆ್ಯಡ್ ಮಾಡೋಕ್ಕೆ ಇಷ್ಟಪಡ್ತೀರಾ. ಸೊ ಬೇಸಿಕಲಿ ಯೂಸರಿಂದ ನೀವು ಏನೇನು ಕಲೆಕ್ಟ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀರಾ ಆ ಆಪ್ಷನ್ಸ್ಗಳು ಇಲ್ಲಿರ್ತವೆ.
ಸೊ ನನಗೆ ಅಫ್ಕೋರ್ಸ್ ನೇಮ್ ಬೇಕು. ಸೊ ನಾನು ನೇಮನ್ನು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ತೀನಿ. ಸಿ ನೇಮ್ ಬಂತು, ರೈಟ್. ಆಫ್ಟರ್ ದ್ಯಾಟ್ ಇಮೇಲ್ ಐ ಡಿ. ಸೊ ಇಮೇಲ್ ಐ ಡಿ ಬೇಕು ಅಂತಲೇ ಏನಲ್ಲ, ಸೊ ಜಸ್ಟ್ ಇರಬೇಕು ಅನ್ನೋ ರೀಸನ್ಗೋಸ್ಕರ ಇಮೇಲ್ ಐ ಡಿ. ಸಿ ಆಫ್ಟರ್ ದಟ್ ನನಗೆ ಮೇಜರ್ ಆಗಿ ಏನು ಬೇಕು ಫೋನ್ ನಂಬರ್ ಬೇಕು, ಅಂತಂದರೆ ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ರೈಟ್. ಸೊ ಅದಕ್ಕೋಸ್ಕರ ನನ್ನ ಇಮೇಲ್ ಐ ಡಿಯಲ್ಲಿ ನಾನು ಕಾಂಟ್ಯಾಕ್ಟ್ ಮಾಡ್ಬೋದು, ಬಟ್ ನಾವು ರೇರ್ಲಿ ನಮ್ಮ ಇಮೇಲ್ಸ್ಗಳನ್ನು ನೋಡೋದು. ಸೊ ಫೋನ್ ನಂಬರ್ ಇದ್ದರೆ ನಾವು ಈಸಿಯಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು, ರೈಟ್. ಸೊ ಅದಕ್ಕೋಸ್ಕರ ನನಗೆ ಫಸ್ಟ್ ಏನು ಬೇಕು, ಫೋನ್ ನಂಬರ್ ಬೇಕು. ಬಟ್ ಇಲ್ಲಿ ನೀವು ನೋಡಿದ್ರೆ ಫೋನ್ ಅನ್ನೋದು ಫ್ಯಾನ್ಸಿ ಫೀಲ್ಡಲ್ಲಿದೆ. ಫ್ಯಾನ್ಸಿ ಫೀಲ್ಡ್ ಅಂತ ಅಂದರೆ ಏನು, ಪೇಯ್ಡ್ ವರ್ಷನಲ್ಲಿದೆ, ಫ್ರೀ ವರ್ಷನಲ್ಲಿ ಇಲ್ಲ. ಸೊ ನಮಗೆ ಫ್ರೀ ವರ್ಷನ್ ಬೇಕು. ಸೊ ಫ್ರೀ ವರ್ಷನ್ ಬೇಕು ಅಂತ ಅಂದರೆ ಜಸ್ಟ್ ಇಲ್ಲಿ ನಮಗೆ ಆಪ್ಷನ್ ಇದೆ, ರೈಟ್, ನಂಬರ್ಸ್ ಅಂತ, ರೈಟ್. ಸೊ ಇದನ್ನು ಜಸ್ಟ್ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿದ್ರೆ ಸಿ ಈ ರೀತಿ ಬರುತ್ತೆ, ರೈಟ್. ಬಟ್ ನನಗಿಲ್ಲಿ ನಂಬರ್ಸ್ ಅಂತ ಬರ್ತಿದೆ, ನನಗೆ ಟೆಕ್ಸ್ಟ್ ಫೋನ್ ನಂಬರ್ ಅಂತ ಬೇಕು. ಸೊ ಅದಕ್ಕೋಸ್ಕರ ನಾನಿಲ್ಲಿ ಈ ನಂಬರ್ ಇಲ್ಲಿ ಟೆಕ್ಸ್ಟ್ ಕಾಣುತ್ತೆ, ರೈಟ್. ಈ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ಸಿ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಲೇಬಲ್ ಓಪನ್ ಆಗುತ್ತೆ, ರೈಟ್. ಸೊ ನಾನು ಈ ಲೇಬಲನ್ನು ತೆಗೆದುಬಿಟ್ಟು ಫೋನ್ ನಂಬರ್ ಅಂತ ಮೆನ್ಷನ್ ಮಾಡ್ತೀನಿ, ಫೋನ್ ನಂಬರ್, ರೈಟ್. ಸಿ ಇಲ್ಲಿ ಬಟ್ ನೀವು ಇನ್ನೊಂದು ಗಮನಿಸಿದರೆ ಇಲ್ಲಿ ಮೇಲೆಗಡೆ ಚಿಕ್ಕ ಚಿಕ್ಕದಾಗಿ ಆ್ಯಸ್ ಸ್ಟ್ರಿಪ್ಸ್ ಕಾಣಿಸ್ತಿದೆ, ರೈಟ್, ರೆಡ್ ಕಲರಲ್ಲಿ ಆ್ಯಸ್ ಸ್ಟ್ರಿಪ್ಸ್, ರೈಟ್. ಸೊ ಈ ಆ್ಯಸ್ ಸ್ಟ್ರಿಪ್ಸ್ ಕಾಣಿಸ್ತಿದೆ ಅಂತ ಅಂದರೆ ಈ ಎರಡಕ್ಕೂ ಅರ್ಥ ಏನು ಅಂತ ಅಂದರೆ ಮ್ಯಾಂಡೇಟ್ರಿ ಫೀಲ್ಡ್ ಅಂತ ಅಂದರೆ ಈ ಎರಡೂ ಫೀಲ್ಡನ್ನು ಅವ್ರು ಏನಾದರೂ ಫಿಲ್ ಮಾಡಿಲ್ಲ ಅಂತ ಅಂದರೆ ಅವರು ಕಾಂಟ್ಯಾಕ್ಟ್ ಫಾರ್ಮನ್ನು ಸಬ್ಮಿಟ್ ಮಾಡಲಿಕ್ಕೆ ಆಗೋದಿಲ್ಲ. ಓಕೆ. ಸೊ ನನಗೆ ಫೋನ್ ನಂಬರು ಕೂಡ ಮ್ಯಾಂಡೇಟ್ರಿ ಫೀಲ್ಡ್ ಆಗಬೇಕು. ಸೊ ಮ್ಯಾಂಡೇಟ್ರಿ ಫೀಲ್ಡ್ ಆಗಬೇಕು ಅಂತ ಅಂದರೆ ಸಿಲಿ ದ ಲೆಫ್ಟ್ ಹ್ಯಾಂಡ್ ಸೈಡ್ ರೆಕ್ವರ್ಡ್ ಅನ್ನೋ ಆಪ್ಷನ್ ಕಾಣುತ್ತೆ, ಈ ಬಟನನ್ನು ಆನ್ ಮಾಡ್ಕೊಳ್ಳಿ. ಸಿ ಇಲ್ಲೂ ಕೂಡ ರೆಡ್ ಬಟನ್ ಬಂತು, ಆ್ಯಸ್ ಸ್ಟ್ರಿಪ್ಸ್ ಬಂತು, ಸ್ಟಾರ್ ಬಂತು, ರೈಟ್, ಕಾಣಿಸ್ತಿದೆ, ರೈಟ್ ಎಲ್ರಿಗೂ. ಸೊ ನನಗಿಷ್ಟು ಸಾಕು. ಸೊ ಕಾಂಟ್ಯಾಕ್ಟ್ ಫಾರ್ಮ್ ಅನ್ನೋದು ಸುಮ್ಮನೆ ನೀವೇನೋ ಜಗ ಅಂತ ಕೊಡಬಾರ್ದು, ಇದೇ ಸಾಕು. ನಮಗೆ ನೇಮ್ ಬೇಕು, ಇಮೇಲ್ ಐ ಡಿ ಬೇಕು, ಫೋನ್ ನಂಬರ್ ಬೇಕು, ಇನ್ನೇನು ಬೇಕು, ಲೊಕೇಶನ್ ಬೇಕಾ, ಬೇಡ. ಇಫ್ ಇನ್ ಕೇಸ್ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸು ಈ ರೀತಿ ಏನಾದರೂ ಇದ್ದಾಗ ಯು ಕ್ಯಾನ್ ಆ್ಯಡ್ ಲೊಕೇಶನ್, ಬಟ್ ಮೇಕ್ ಶೋರ್ ಕಾಂಟ್ಯಾಕ್ಟ್ ಫಾರ್ಮ್ ಥರ ಇರೋಕ್ಕೆ ಬಿಡಿ. ಡೋಂಟ್ ಆ್ಯಡ್ ನನಗೆ ನೇಮ್ ಬೇಕು, ಇಮೇಲ್ ಐ ಡಿ ಬೇಕು, ನಿಮ್ಮ ಏಜ್ ಬೇಕು, ಯಾವ ಕಾಲೇಜಲ್ಲಿ ಓದಿದ್ದೀರಾ, ನಿಮ್ಮ ಎಜುಕೇಷನ್ ಎಷ್ಟು, ಕ್ವಾಲಿಫಿಕೇಷನ್ ಎಷ್ಟು, ಇದೆಲ್ಲ ಏನೂ ಬೇಡ. ಯೂಸರ್ಗೆ ಫಿಲ್ ಮಾಡಲಿಕ್ಕೆ ತುಂಬ ಸಿಂಪಲ್ ಆಗಿರಬೇಕು, ಆ ರೀತಿ ಒಂದು ಫಾರ್ಮ್ ಕ್ರಿಯೇಟ್ ಮಾಡಬೇಕು ಅಷ್ಟೇ, ರೈಟ್. ಸೊ ಇಲ್ಲಿ ಫೀಲ್ಡ್ ಆಪ್ಷನ್ಸ್ ಕೂಡ ಇರ್ತವೆ, ಯು ಕ್ಯಾನ್ ಚೆಕ್ ಇಟ್ ಔಟ್, ರೈಟ್. ಸೊ ಇವೆಲ್ಲ ಕೂಡ ಅಡ್ವಾನ್ಸ್ಡ್ ಲೆವೆಲಲ್ಲಿ ಬರ್ತವೆ, ಲೈಕ್ ಫೀಲ್ಡ್ ಸೈಜ್ ಏನು ಬೇಕು, ಪ್ಲೇಸ್ ಹೋಲ್ಡರ್ ಟೆಕ್ಸ್ಟ್ ಏನು ಬೇಕು, ರೇಂಜ್ ಬೇಕು, ಇದೇನು ನೀವು ಚೇಂಜ್ ಮಾಡ್ಕೊಳ್ಳೋ ನೆಸೆಸಿಟಿ ಇರೋದಿಲ್ಲ. ಬೈ ಡಿಫಾಲ್ಟಾಗಿ ನಮಗೆ ಇದ್ದೇ ರೀತಿಯೇ ಇರುತ್ತೆ. ಜಸ್ಟ್ ನೀವೇನು ಮಾಡಿ ಸೇವ್ ಮೇಲೆ ಕ್ಲಿಕ್ ಮಾಡಿ ಅಷ್ಟೇ. ನಮ್ಮ ಫಾರ್ಮ್ ಏನಿರುತ್ತೆ ಕ್ರಿಯೇಟ್ ಆಗಿರುತ್ತೆ. ಸಿ ಇಲ್ಲಿ ಪ್ರಿವ್ಯೂ ಆಪ್ಷನ್ ಇರುತ್ತೆ, ಸೊ ನೀವು ಪ್ರಿವ್ಯೂವನ್ನು ಬೇಕಿದ್ರೂ ನೋಡ್ಬೋದು. ಜಸ್ಟ್ ನಮ್ಮ ಒಂದು ಪೇಜ್ ಈ ರೀತಿ ಕಾಣುತ್ತೆ, ಅಂತಂದರೆ ಕಾಂಟ್ಯಾಕ್ಟ್ ಫಾರ್ಮ್ ಹಿಂಗೆ ಕಾಣುತ್ತೆ, ರೈಟ್. ಸೊ ಇವಾಗ ನಾವು ಕಾಂಟ್ಯಾಕ್ಟ್ ಫಾರ್ಮನ್ನು ಕ್ರಿಯೇಟ್ ಮಾಡಿದ್ದೀವಿ, ರೈಟ್. ಯಾವುದಕ್ಕೂ ಇನ್ನೊಂದ್ಸತಿ ಸೇವ್ ಮಾಡ್ತೀನಿ. ಸೊ ದೆನ್ ಇಲ್ಲಿ ಇಂಟು ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು, ಇಂಟು ಮಾರ್ಕ್, ರೈಟ್. ಸೊ ಇವಾಗ ನಾನು ಈ ಫಾರ್ಮನ್ನು ಕ್ರಿಯೇಟ್ ಮಾಡಿದೆ, ರೈಟ್. ಸೊ ಕ್ರಿಯೇಟ್ ಮಾಡಿದಾಗ ಈ ಫಾರ್ಮ್ ಯೂಸರಿಗೆ ವಿಸಿಬಲ್ ಆಗಬೇಕು, ರೈಟ್. ಸೊ ವಿಸಿಬಲ್ ಆದರೆ ಮಾತ್ರ ಅವ್ರು ಫಿಲ್ ಮಾಡ್ತಾರೆ. ಅವ್ರಿಗೆ ಆ ಫಾರ್ಮೇ ವಿಸಿಬಲ್ ಆಗಿಲ್ಲ ಅಂತ ಅಂದರೆ ಅವ್ರು ಹುಡ್ಕೊಂತ ಕೂತ್ಕೊಳೋದಿಲ್ಲ, ರೈಟ್. ಸೊ ಈ ಫಾರ್ಮನ್ನು ನಾವು ಬೇಸಿಕಲಿ ಯಾವುದಾದ್ರೂ ಒಂದು ಪೇಜಿಗೆ ಪೇಸ್ಟ್ ಮಾಡಬೇಕು. ಸೊ ನಾರ್ಮಲಿ ಕಾಂಟ್ಯಾಕ್ಟ್ ಫಾರ್ಮ್ ಪೇಜ್ ಎಲ್ಲಿರುತ್ತೆ, ಕಾಂಟ್ಯಾಕ್ಟ್ ಪೇಜಲ್ಲಿರುತ್ತೆ, ರೈಟ್. ಸೊ ನಾವೇನು ಮಾಡಬೇಕು, ಜಸ್ಟ್ ನಿಮ್ಮ WP ಫಾರ್ಮ್ಸ್ ಆಲ್ ಫಾರ್ಮ್ಸಿಗೆ ಬಂದರೆ ನಾವು ಕ್ರಿಯೇಟ್ ಮಾಡಿದಂಥ ಫಾರ್ಮ್ಸ್ಗಳಿರ್ತವೆ. ಸಿ ಇಲ್ಲಿ ನೀವು ನೋಡಿದಾಗ ನಮಗೆ ಚಿಕ್ಕದಾಗೊಂದು ಶಾರ್ಟ್ ಕೋಡ್ ಕೊಟ್ಟಿರ್ತಾರೆ, ರೈಟ್. ಈ ಶಾರ್ಟ್ ಕೋಡನ್ನು ನೀವೇನು ಮಾಡಿ ಕಾಪಿ ಮಾಡಿ, ರೈಟ್. ಸೊ ಕಾಪಿ ಮಾಡಿದಾದಮೇಲೆ ಪೇಜ್ ಹೆಂಗೂ ಕ್ರಿಯೇಟ್ ಮಾಡಿರ್ತೀರ, ರೈಟ್. ಸೊ ಇಲ್ಲಿ ನಾನು ಜಸ್ಟ್ ಕಾಂಟ್ಯಾಕ್ಟರ್ಸ್ ಅಂತ ನಾನು ಕ್ರಿಯೇಟ್ ಮಾಡ್ತಿದ್ದೀನಿ ಇಲ್ಲಿ ಪೇಜನ್ನು, ರೈಟ್. ಕಾಂಟ್ಯಾಕ್ಟರ್ಸ್, ರೈಟ್.
ಸೊ ಕ್ರಿಯೇಟ್ ಮಾಡಿದಾದ್ಮೇಲೆ ಇಲ್ಲಿ ನೀವು ನೋಡ್ಬೋದು ಪ್ಲಸ್ ಐಕಾನ್ ಕಾಣುತ್ತೆ, ರೈಟ್? ಸೊ ಪ್ಲಸ್ ಐಕಾನ್, ಆ್ಯಡ್ ಬ್ಲಾಕ್ ಮೇಲೆ ಕ್ಲಿಕ್ ಮಾಡಿ ಜಸ್ಟ್ ಇಲ್ಲಿ ನೀವು ಶಾರ್ಟ್ ಕೋಡ್ ಅಂತ ಸರ್ಚ್ ಮಾಡಿ. ಶಾರ್ಟ್ ಕೋಡ್ ಸರ್ಚ್ ಮಾಡಿದಾಗ ನಿಮಗೆ ಇಲ್ಲಿ ಈ ರೀತಿ ಒಂದು ಆಪ್ಷನ್ ಬರುತ್ತೆ. ಸೊ ನೀವೇನು ಅಲ್ಲಿ ಕಾಪಿ ಮಾಡಿರ್ತೀರ ಶಾರ್ಟ್ ಕೋಡ್, ಆ ಶಾರ್ಟ್ ಕೋಡನ್ನು ಪೇಸ್ಟ್ ಮಾಡಿ. ಸೊ ದೆನ್ ಪಬ್ಲಿಷ್. ಸೊ ಇಲ್ಲಿ ವ್ಯೂ ಪೇಜ್ ಇರುತ್ತೆ. ನಿಮ್ಮ ಪೇಜನ್ನು ನೀವು ವ್ಯೂ ಮಾಡಿದರೆ ಸಿ ದಿಸ್ ಇಸ್ ಯುವರ್ ಕಾಂಟ್ಯಾಕ್ಟ್ ಆಸ್ ಪೇಜ್, ರೈಟ್? ಫಾರ್ಮ್ ರೆಡಿ. ಬಟ್ ಈ ಫಾರ್ಮನ್ನು ಫಿಲ್ ಮಾಡಿದ್ರೆ ಈ ಇನ್ಫಾರ್ಮೇಷನ್ ಎಲ್ಲ ನನಗೆ ಬರಬೇಕು ಅಲ್ವಾ, ನಾನು ನೋಡಬೇಕು. ಆವಾಗ ಮಾತ್ರ ಈ ಫಾರ್ಮಿಗೊಂದು ಅರ್ಥ. ಇಲ್ಲ ಅಂತಂದರೆ ವೇಸ್ಟ್. ಅವ್ರು ಏನೇ ಫಾರ್ಮ್ ಫಿಲ್ ಮಾಡಿದ್ರು ನನಗೆ ಆ ಇನ್ಫಾರ್ಮೇಷನ್ನೇ ಬರ್ತಿಲ್ಲ ಅಂತ ಅಂದಾಗ ವೇಸ್ಟ್, ರೈಟ್? ಸೊ ಅವ್ರು ಫಿಲ್ ಮಾಡಿದಂಥ ಇನ್ಫಾರ್ಮೇಷನ್ ಎಲ್ಲ ನಮ್ಗೆ ಎಲ್ಲಿ ಸ್ಟೋರ್ ಆಗುತ್ತೆ? ಸೊ ಅಗೇನ್ ನೀವೇನು ಮಾಡಬೇಕು, ನಿಮ್ಮ WP ಫಾರ್ಮ್ಸ್ ಓಪನ್ ಮಾಡಿದ್ರೆ ಈ ಎಂಟ್ರೀಸ್ ಅನ್ನೋ ಆಪ್ಷನ್ ಇರುತ್ತೆ. ಎಂಟ್ರೀಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಿ ಇದು ಪ್ರೋ ವರ್ಷನಲ್ಲಿ ಮಾತ್ರ ನಾವು ನಮ್ಮ ಎಂಟ್ರೀಸ್ಗಳನ್ನು ನೋಡೋಕ್ಕಾಗುತ್ತೆ. ಬಟ್ ನನಗೆ ಫ್ರೀ ವರ್ಷನ್ ಬೇಕು, ರೈಟ್? ಅದಕ್ಕೋಸ್ಕರ ಏನು ಮಾಡಬೇಕು, ನಾನು ಇನ್ನೊಂದು ಪ್ಲಗಿನ್ ಇನ್ಸ್ಟಾಲ್ ಮಾಡ್ತೀನಿ. ಓಕೆ, ಸೊ ಇನ್ನೊಂದು ಪ್ಲಗಿನ್ಸ್ ಇನ್ಸ್ಟಾಲ್ ಮಾಡ್ತೀನಿ. ಸೇಮ್ ಪ್ಲಗಿನ್ಸ್, ಆ್ಯಡ್ ಪ್ಲಗಿನ್. ಓಕೆ, ಸೊ ಜಸ್ಟ್ ಕ್ಲಿಕ್ ಮಾಡ್ತೀನಿ ಎಂಟ್ರೀಸ್, ಫಾರ್ WP ಫಾರ್ಮ್, ಎಂಟ್ರೀಸ್ ಫಾರ್ WP ಫಾರ್ಮ್ಸ್. ಸೊ ಜಸ್ಟ್ ಇಲ್ಲೂ ಕೂಡ ರೇಟಿಂಗ್ಸ್, ರಿವ್ಯೂಸ್ಗಳನ್ನು ನೋಡಿ, ರೈಟ್? ಸೊ ನಿಮಗೆ ಯಾವುದು ಬೇಕು ಅಂತ ಅನಿಸುತ್ತೋ ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಫಾರ್ ಮೀ ನಾನು ಇಲ್ಲಿ ಡಾಟಾಬೇಸ್ ಫಾರ್ ಕಾಂಟ್ಯಾಕ್ಟ್ ಫಾರ್ಮ್ 7 WP ಫಾರ್ಮ್ಸ್ ಈ ರೀತಿ ಆಪ್ಷನ್ ಇದೆ, ರೈಟ್? ನಾನು ಆಲ್ರೆಡಿ ಇದನ್ನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ, ಅದಕ್ಕೆ ನನಗೆ ಅಪ್ಡೇಟ್ ನಾವು ಅಂತ ಬರ್ತಿದೆ. ಸೊ ನಿಮಗೆ ಇನ್ಸ್ಟಾಲ್ ನಾವು ಅಂತ ಬರುತ್ತೆ. ಒನ್ಸ್ ನೀವು ಇನ್ಸ್ಟಾಲ್ ಮಾಡ್ಕೊಂಡಾದ್ಮೇಲೆ ಜಸ್ಟ್ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಸೊ ಇದು ಪೇಯ್ಡ್ ವರ್ಷನ್ ಇದೆ. ಸೊ ನಮಗೆ ಫ್ರೀ ವರ್ಷನ್ ಬೇಕು. ಸೊ ಏನು ಮಾಡಬೇಕು, ಪ್ಲಗಿನನ್ನು ಇನ್ಸ್ಟಾಲ್ ಮಾಡ್ಕೊಂಡಾದ್ಮೇಲೆ ಏನು ಮಾಡಬೇಕು, ಆ್ಯಕ್ಟಿವೇಟ್ ಮಾಡಬೇಕು ನೀವು. ಸೊ ಆ್ಯಕ್ಟಿವೇಟ್ ಮಾಡಬೇಕು ಅಂತ ಅಂದರೆ ಜಸ್ಟ್ ನಿಮ್ಮ ಪ್ಲಗಿನ್ಸ್ ಅಂಡರಲ್ಲಿ ಇನ್ಸ್ಟಾಲ್ಡ್ ಪ್ಲಗಿನ್ಸ್ ಅನ್ನೋ ಆಪ್ಷನ್ ಇರುತ್ತೆ. ಇನ್ಸ್ಟಾಲ್ಡ್ ಪ್ಲಗಿನ್ಸ್ ಅಂದರೆ ಏನಪ್ಪ ಅಂತಂದರೆ ನಾವು ಪ್ರೀವಿಯಸ್ ಆಗಿ ಇನ್ಸ್ಟಾಲ್ ಮಾಡಿರ್ತೀವಿ, ರೈಟ್? ಆ ಎಲ್ಲ ಪ್ಲಗಿನ್ಸ್ಗಳು ಕೂಡ ಇಲ್ಲಿರ್ತವೆ. ಸೊ ಇವೆಲ್ಲವುದು ಕೂಡ ಪ್ಲಗಿನ್ಸ್ಗಳು, ರೈಟ್? ಸೊ ನೀವು ಜಸ್ಟ್ ಏನು ಮಾಡಬೇಕು, ಆ ಪ್ಲಗಿನನ್ನು ಆ್ಯಕ್ಟಿವೇಟ್ ಮಾಡಬೇಕು ಅಂತಂದರೆ ಇನ್ಸ್ಟಾಲ್ ಪ್ಲಗಿನ್ಸ್ಗೆ ಹೋಗಿ. ಇಲ್ಲ ಅಂತಂದರೆ ಅಲ್ಲೇ ಆ್ಯಕ್ಟಿವೇಟ್ ಆಪ್ಷನ್ ಇತ್ತು ಅಂತಂದರೆ ಅಲ್ಲೇ ನೀವು ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಸೊ ಆ ಪ್ಲಗಿನ್ ನೇಮ್ ಏನು, ಡಾಟಾ ಸಮಥಿಂಗ್ ಕಾಂಟ್ಯಾಕ್ಟ್ ಫಾರ್ಮ್ ಎಂಟ್ರೀಸ್. ಆ್ಯಕ್ಟಿವೇಟ್ ಇಟ್. ಸೊ ಆ್ಯಕ್ಟಿವೇಟ್ ಮಾಡಿದ್ದೀನಿ. ಸೊ ಲೆಟ್ಸ್ ಚೆಕ್. entries, go to forms, so it has to show. So 1 second. ಸೊ ಆ ಪ್ಲಗಿನನ್ನು ಇನ್ಸ್ಟಾಲ್ ಮಾಡ್ಕೊಂಡಾದ್ಮೇಲೆ ದ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ CRM ಎಂಟ್ರೀಸ್ ಅಂತ ಬರುತ್ತೆ. CRM ಎಂಟ್ರೀಸ್, ರೈಟ್? ಸೊ CRM ಎಂಟ್ರೀಸ್ ಮೇಲೆ ಕ್ಲಿಕ್ ಮಾಡಿ. ಆಫ್ಟರ್ ದಟ್ ಇಲ್ಲಿ ನಾವು ಇಫ್ ಇನ್ ಕೇಸ್ ಮಲ್ಟಿಪಲ್ ಫಾರ್ಮ್ಸ್ಗಳನ್ನು ಏನಾದರೂ ಕ್ರಿಯೇಟ್ ಮಾಡಿದರೆ
ಇಲ್ಲಿ ನಾವು ಫಾರ್ಮನ್ನು ಚೂಸ್ ಮಾಡ್ಕೋಬೇಕಾಗುತ್ತೆ, ಯಾವ ಫಾರ್ಮಿನ ಎಂಟ್ರೀಸ್ಗಳು ನಮಗೆ ಬೇಕು. ಸೊ ಇಲ್ಲಿ ನಾನು ಈ ಫಾರ್ಮ್ ಕ್ರಿಯೇಟ್ ಮಾಡಿದ್ದು ರೈಟ್, ಸಿ ಫಾರ್ಮ್, ಅದನ್ನು ಚೂಸ್ ಮಾಡ್ತೀನಿ. ಆಫ್ಟರ್ ದಟ್ ನಾನೇನು ಮಾಡ್ತೀನಿ, ಅಪ್ಲೈ ಮೇಲೆ ಕ್ಲಿಕ್ ಮಾಡ್ತೀನಿ, ರೈಟ್. ಸೊ ಅಪ್ಲೈ. ಸೊ ನಾವು ಈ ಪೇಜಿನ ಯು ಆರ್ ಎಲ್ ಅನ್ನು ನಾನು ನಿಮಗೆ ಚಾಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡ್ತೀನಿ. ಓಕೆ, ಸೊ ಆ ಚಾಟ್ ಬಾಕ್ಸಲ್ಲಿ ನಿಮಗೆ ಏನು ಲಿಂಕ್ ಕಾಣುತ್ತೆ ಅಲ್ವಾ, ಬೇಗ ಬೇಗ ಯಾರಾದರೂ ಒಂದಿಬ್ಬರು ಸ್ವಲ್ಪ ಡಮ್ಮಿ ಅಡ್ರೆಸ್ಸನ್ನು ಕೊಟ್ಬಿಟ್ಟು ಆ ಫಾರ್ಮನ್ನು ಫಿಲ್ ಮಾಡ್ತೀರಾ ಬೇಗ. ಸೊ ಲೆಟ್ ಮಿ ಫಿಲ್, ನಾನು ಒಂದು ಫಿಲ್ ಮಾಡಿಬಿಡ್ತೀನಿ, ರೈಟ್. ಲಕ್ಷ್ಮಿ ಪೀಚೆ, ಇಮೇಲ್ ಅಡ್ರೆಸ್, ಫೋನ್ ನಂಬರ್ 825270, then submit. Silly, thanks for contacting us, we will be touch with you shortly ಅಂತ ಆಪ್ಷನ್ ಇದೆ. ಸೊ ಲೆಟ್ಸ್ ರಿಫ್ರೆಶ್ ಇಟ್. CRM ಎಂಟ್ರೀಸ್, ಸೀಲಿಂಗ್, ಲಕ್ಷ್ಮಿ PJ, ನಮ್ಮ ಇಮೇಲ್ ಐ ಡಿ, ಫೋನ್ ನಂಬರ್ ಇದೆ, ರೈಟ್, ನೇಮ್ ಇದೆ, ಇಮೇಲ್ ಐ ಡಿ, ಫೋನ್ ನಂಬರ್ ಇದೆ. ಸೊ ಇಫ್ ಇನ್ ಕೇಸ್ ನಾವು ಏನಾದರೂ ಇನ್ನೂ ಎಕ್ಸ್ಟ್ರಾ ಫೀಲ್ಡ್ಸ್ ಆ್ಯಡ್ ಮಾಡಿದರೆ ಇಲ್ಲಿ ಆಪ್ಷನ್ಸ್ಗಳು ಬರ್ತದೆ. ಸೊ ಫಿಲ್ ಮಾಡಿದ್ರಾ, ಯಾರ್ಯಾರು ಫಿಲ್ ಮಾಡಿದ್ರಿ? ಸೊ ಲೆಟ್ಸ್ ಚೆಕ್. ಯಾ, ಸೀಲಿಂಗ್, ರೇಷ್ಮಾ ಜಾಧವ್, ಪ್ರಭು ಪಾಟೀಲ್ ಯಾರು? ಓಕೆ, ಬಸನಗೌಡ, ಓಕೆ, ಭುವನಶ್ರೀ ಆ್ಯಂಡ್ ಲಕ್ಷ್ಮಿ PJ. ಸಿ, ವರ್ಕ್ ಆಗ್ತಿದೆ, ರೈಟ್. ಸೊ ಸಿಂಪಲ್. ನೀವೇನು ಮಾಡಬೇಕು, ಫಸ್ಟು WP ಫಾರ್ಮನ್ನು ಕ್ರಿಯೇಟ್ ಮಾಡಬೇಕು ಆ್ಯಂಡ್ ಒಂದು ಫಾರ್ಮನ್ನು ಕ್ರಿಯೇಟ್ ಮಾಡಬೇಕು. ಆಫ್ಟರ್ ದ್ಯಾಟ್ ಎಂಟ್ರೀಸ್ ಫಾರ್ WP ಫಾರ್ಮ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಪ್ಲಗಿನ್ಸ್ ಓಪನ್ ಆಗುತ್ತೆ. ಅದರಲ್ಲಿ ನೀವು ಯಾವ ಪ್ಲಗಿನ್ ಬೇಕಾದರೂ ನೀವು ಯೂಸ್ ಮಾಡ್ಕೋಬೋದು, ರೈಟ್. ಸೊ ಯೂಸ್ ಮಾಡ್ಕೊಂಡಾದ್ಮೇಲೆ ದ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ನಿಮ್ಮ ಡ್ಯಾಶ್ ಬೋರ್ಡಲ್ಲಿ ನಿಮಗೆ ಏನಂತ ಬರುತ್ತೆ, CRM ಎಂಟ್ರೀಸ್ ಅಂತ ಬರುತ್ತೆ. ಸೊ ಆ CRM ಎಂಟ್ರೀಸ್ ಅನ್ನೋದು ಏನಿರುತ್ತೆ ಅಲ್ವಾ, ಆ ಎಂಟ್ರೀಸ್ ಅನ್ನೋದನ್ನು ನೀವು ಓಪನ್ ಮಾಡಿದ್ರೆ ನಿಮಗೆ ಆಪ್ಷನ್ ಬರುತ್ತೆ. CRM ಎಂಟ್ರೀಸ್ ಅಂತ ಬರುತ್ತೆ. ಸೊ ಓಪನ್ ಮಾಡಿದ್ರೆ ಯಾರ್ಯಾರು ನಿಮ್ಮ ಫಾರ್ಮನ್ನು ಫಿಲ್ ಮಾಡಿದ್ದಾರೆ ಆ ಎಲ್ಲ ಫಾರ್ಮ್ಸಿನ ಇನ್ಫಾರ್ಮೇಷನ್ಗಳು ನಿಮಗೆ ಇಲ್ಲಿ ಸಿಗುತ್ತೆ. ರೈಟ್. ಸೊ ಇದನ್ನು ಎಕ್ಸ್ಪೋರ್ಟ್ ಮಾಡ್ಕೋತೀರಾ ಅಂತಂದರೆ ಯು ಕ್ಯಾನ್ ಎಕ್ಸ್ಪೋರ್ಟ್ ಮಾಡಿಬಿಟ್ಟು ನೀವು ನಿಮ್ಮ ಟೀಮ್ ಅವರಿಗೆ ಕಳಿಸ್ಬೋದು, ಅಥವಾ ಆಟೋಮೇಷನ್ ಮಾಡ್ತೀರಾ ಅಂತಂದರೆ ಆಟೋಮೇಷನ್ ಕೂಡ ನೀವು ಮಾಡ್ಕೋಬೋದು. ಅದನ್ನು ನಾವು ಫ್ಯೂಚರ್ ಕ್ಲಾಸಸಲ್ಲಿ ಕಲಿತೀವಿ, ವೆಬ್ಸೈಟ್ ಡಿಸೈನಿಂಗ್ ಕ್ಲಾಸಲ್ಲಿ ಅದು ಬೇಡ. ಓಕೆ, ಸೊ ಒಂದು ಪ್ಲಗ್ಇನ್ ಆಯಿತು, WP ಫಾರ್ಮ್. ಸೊ ಇಲ್ಲಿ ಫಾರ್ಮನ್ನು ಕ್ರಿಯೇಟ್ ಮಾಡಿದ್ವಿ. ಆಫ್ಟರ್ ದ್ಯಾಟ್ ನನಗೇನು ಬೇಕು, ವಾಟ್ಸಪ್ ಬಟನ್ ಬೇಕು ನನ್ನ ವೆಬ್ಸೈಟಿಗೆ, ರೈಟ್. ಸೊ ಬೇಸಿಕಲಿ ಏನಪ್ಪ ಅಂತ ಅಂದರೆ ಆ ಫಾರ್ಮನ್ನು ಫಿಲ್ ಮಾಡಿದ್ರೆ ಮಾತ್ರ ಅವ್ರು ನನ್ನನ್ನು ಕಾಂಟ್ಯಾಕ್ಟ್ ಮಾಡೋಕ್ಕಾಗಲ್ಲ. ಅವರು ಥ್ರೂ ವಾಟ್ಸಪ್ ಅಂತಂದರೆ ಅವ್ರಿಗೆ ಫಾರ್ಮ್ ಫಿಲ್ ಮಾಡೋಕ್ಕೆ ಟೈಮ್ ಇರೋದಿಲ್ವೇನೋ, ರೈಟ್. ಸೊ ಫಾರ್ ಸಮ್ ರೀಸನ್ಸ್ ಅವ್ರ ಫಾರ್ಮನ್ನು ಫಿಲ್ ಮಾಡೋದಿಲ್ಲ. ಸೊ ಇವಾಗ ಏನಾಗುತ್ತೆ, ಆಟೋಮೆಟಿಕಲಿ ಅವ್ರಿಗೆ ನಾನು ಬೇರೆ ಆಪ್ಷನ್ ಕೊಡಬೇಕು, ರೈಟ್. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಅಗೇನ್ ಪ್ಲಗಿನನ್ನು ಹೋಗ್ತೀನಿ, ಆ್ಯಡ್ ಪ್ಲಗಿನ್, ವಾಟ್ಸಪ್ ಬಟನನ್ನು ನಾನು ಆ್ಯಡ್ ಮಾಡಬೇಕು. ಸೊ ಅದಕ್ಕೋಸ್ಕರ ಆ್ಯಡ್ ಪ್ಲಗಿನ್ಗೆ ಹೋಗಿಬಿಟ್ಟು ನಾನಿಲ್ಲಿ ಸರ್ಚ್ ಮಾಡ್ತೀನಿ ಚಾಟ್ ಅಂತ. ಓಕೆ, ಆರ್ ಎಲ್ಸ್ ಯು ಕ್ಯಾನ್ ಸರ್ಚ್ ವಾಟ್ಸ್ಯಾಪ್, ರೈಟ್. ಏನು ಬೇಕಿದ್ರೂ ನೀವು ಸರ್ಚ್ ಮಾಡ್ಕೋಬೋದು. ಆರ್ ಎಲ್ಸ್ ಚಾಟ್ ನಾವ್. ಓಕೆ, ಇಲ್ಲಿ ಚಾಟ್ ನಾವ್ ಅಂತಂದರೆ ಸಾಕಷ್ಟು ಬಟನ್ಸ್ ಓಪನ್ ಆಗ್ತವೆ. ಕ್ಲಿಕ್ ಟು ಚಾಟ್, ಫ್ಲೋಟಿಂಗ್ ಚಾಟ್, ಸೋಷಿಯಲ್ ಚಾಟ್, ರೈಟ್. ಇವೆಲ್ಲ ಆಪ್ಷನ್ಸ್ಗಳು ಕೂಡ ಇಲ್ಲಿರ್ತವೆ. ನಾನೇನು ಮಾಡ್ತೀನಿ, ಕ್ಲಿಕ್ ಟು ಚಾಟ್ ಅನ್ನೋ ಆಪ್ಷನ್ ಇದೆ. ಅಗೇನ್ ನಾನು ಇದನ್ನು ಅಪ್ಡೇಟ್ ಮಾಡ್ತೀನಿ. ಓಕೆ, ಆಲ್ರೆಡಿ ಇನ್ಸ್ಟಾಲ್ ಆಗಿದೆ, ಸೊ ಅದಕ್ಕೋಸ್ಕರ ನನಗೆ ಅಪ್ಡೇಟ್ ಅನ್ನೋ ಆಪ್ಷನ್ ಬರುತ್ತೆ. ಸೊ ಅಪ್ಡೇಟ್ ಆಯಿತು. ಸೊ ಅಗೇನ್ ನಾನು ಏನು ಮಾಡ್ತೀನಿ, ಪ್ಲಗ್ಇನ್ಸ್ ಆಪ್ಷನ್ಸ್ಗೆ ಹೋಗ್ಬಿಟ್ಟು ಇನ್ಸ್ಟಾಲ್ಡ್ ಪ್ಲಗ್ಇನ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿಬಿಟ್ಟು ಅಗೇನ್ ನಾನು ಆ ಪ್ಲಗ್ಇನ್ ನೇಮನ್ನು ಸರ್ಚ್ ಮಾಡ್ತೀನಿ. ಏನು ಆ ಪ್ಲಗ್ಇನ್ ನೇಮು, ಕ್ಲಿಕ್ ಟು ಚಾಟ್.
ಸಿ ಇಲ್ಲಿ ಆಪ್ಷನ್ ಇದೆ, ಆಕ್ಟಿವೇಟ್ ಮಾಡಬೇಕು. ಸೊ ಆಕ್ಟಿವೇಟ್ ಮಾಡ್ಕೊಳ್ಳಿ. ಆಕ್ಟಿವೇಟ್ ಮಾಡಿದ್ದಾದಮೇಲೆ ಅಫ್ಕೋರ್ಸ್ ನಾವು ಏನೇ ಪ್ಲಗ್ಗಿನನ್ನು ಇನ್ಸ್ಟಾಲ್ ಮಾಡಿದ್ರು ದ ಲೆಫ್ಟ್ ಹ್ಯಾಂಡ್ ಸೈಡ್ ಆ ಪ್ಲಗ್ಗಿನಿನ ನೇಮು ನಮಗೆ ಕಾಣಿಸುತ್ತೆ. ಸಿ ಕಾಣಿಸ್ತಿದೆಯಾ? ಕ್ಲಿಕ್ ಟು ಚಾಟ್. ಸೊ ಜಸ್ಟ್ ನೀವೇನು ಮಾಡಬೇಕು, ಇಲ್ಲಿ ಕ್ಲಿಕ್ ಟು ಚಾಟ್ ಅನ್ನೋ ಆಪ್ಷನ್ ಇರುತ್ತೆ, ಓಪನ್ ಮಾಡಿ. ಓಪನ್ ಮಾಡಿದ್ದಾದಮೇಲೆ ನಿಮ್ಮ ವಾಟ್ಸಾಪ್ ನಂಬರನ್ನು ಇಲ್ಲಿ ಕೊಡಿ. ವಾಟ್ಸಪ್ ನಂಬರನ್ನು ಕೊಡೋ ಬದಲು ಕಂಟ್ರಿ ಕೋಡನ್ನು ನೀವು ಫಸ್ಟು ಸೆಲೆಕ್ಟ್ ಮಾಡ್ಕೋಬೇಕು, ಯಾವ ಕಂಟ್ರಿಯ ನಂಬರ್. ಸೊ ನಾನಿಲ್ಲಿ ಏನು ಮಾಡ್ತೀನಿ, ಕ್ಲಿಕ್ ಮಾಡ್ತೀನಿ. ಅಂತಂದರೆ ನಾನು ನಂಬರ್ ಕೊಡ್ತೀನಿ. ಪ್ರೀ ಫಿಲ್ಡ್ ಮೆಸೇಜ್ ಏನಾದರೂ ಕೊಡ್ತೀರಾ ಅಂತಂದರೆ ಯು ಕ್ಯಾನ್ ಗಿವ್ ಲೈಕ್ ವಿಲ್ ಕಾಂಟ್ಯಾಕ್ಟ್ ಯು ಸೂನ್, ರೈಟ್? ಈ ರೀತಿ ಮೈ ಟೀಮ್ ವಿಲ್ ಕಾಂಟ್ಯಾಕ್ಟ್ ಯು ಸೂನ್. ಸೊ ಈ ರೀತಿ ಪ್ರೀ ಫಿಲ್ಡ್ ಮೆಸೇಜಸ್ ಏನಾದರೂ ಬೇಕು ಅಂತಂದರೆ ಯು ಕ್ಯಾನ್ ಗಿವ್. ಅದಾದಮೇಲೆ ಕಾಲ್ ಟು ಆ್ಯಕ್ಷನ್ ಅಂತ ಅಂದರೆ ಆ ಬಟನ್ ಮೇಲೆ ಏನಾದರೂ ಟೆಕ್ಸ್ಟ್ ಕಾಣಬೇಕಾ, ರೈಟ್? ವಾಟ್ಸಪ್ ನಾವು, ಚಾಟ್ ನಾವು, ಈ ರೀತಿ. ಫಾರ್ ಎಕ್ಸಾಂಪಲ್ ನನ್ನ ಸೈಟನ್ನು ನಾನು ಓಪನ್ ಮಾಡಿದ್ರೆ ರೈಟ್, ಸಿಲಿ ವಾಟ್ಸಪರ್ಸ್, ರೈಟ್? ಸೊ ಆ ರೀತಿ ನಿಮಗೆ ಏನಾದರೂ ಕಾಲ್ ಟು ಆ್ಯಕ್ಷನ್ ಬಟನ್ ಕೊಡ್ತೀರಾ ಅಂತಂದರೆ ಯು ಕ್ಯಾನ್ ಗಿವ್, ಇಲ್ಲ ಅಂತಂದರೆ ನೀವು ರಿಮೂವ್ ಮಾಡ್ಬೋದು. ಅದಾದಮೇಲೆ ಸ್ಟೈಲ್ಸ್ ಅಂತಂದರೆ ಈ ರೈಟ್ ಹ್ಯಾಂಡ್ ಸೈಡಲ್ಲಿ ಬಟನ್ ಕಾಣುತ್ತೆ ಅಲ್ವಾ, ಯಾವ ಸ್ಟೈಲಲ್ಲಿ ನಿಮಗೆ ಬಟನ್ ಬೇಕು. ಸಿ ಬಟನ್ ಸ್ಟೈಲ್ ಚೇಂಜ್ ಆಗುತ್ತೆ ನೀವು ರೈಟ್ ಹ್ಯಾಂಡ್ ಸೈಡಲ್ಲಿ ನೋಡಿದ್ರೆ, ರೈಟ್? ಸಿ ಸೊ ನಾನು ಸ್ಟೈಲ್ 3, ಸ್ಟೈಲ್ 4 ಬೇಕಾ, ಸ್ಟೈಲ್ 5 ಬೇಕಾ, ರೈಟ್? ಈ ರೀತಿ ನಾನು ಆ್ಯಸ್ ಫರ್ ನಾವು ಸ್ಟೈಲ್ 4 ನಾನು ಚೂಸ್ ಮಾಡ್ತೀನಿ. ನಿಮ್ಗೆ ಯಾವುದು ಬೇಕೋ ಅದನ್ನು ಚೂಸ್ ಮಾಡ್ಕೊಳ್ಳಿ. ದೆನ್ ಸ್ಕ್ರೋಲ್ ಡೌನ್ ಮಾಡಿದ್ರೆ ಪೊಸಿಷನ್ ಅಂತ ಅಂದರೆ ಬಟನ್ ಯಾವ ಪೊಸಿಷನಲ್ಲಿ ಇರಬೇಕು, ಬಾಟಮಲ್ಲಿ ಇರಬೇಕಾ ಅಥವಾ ಟಾಪಲ್ಲಿ ಇರಬೇಕಾ? ಸೊ ಟಾಪ್ ಅಂತ ಅಂದರೆ ಇಲ್ಲಿ ಬರುತ್ತೆ, ಬಾಟಮ್ ಅಂತ ಅಂದರೆ ಇಲ್ಲಿ ಬರುತ್ತೆ. ಸೊ ನನಗೆ ಬಾಟಮಲ್ಲೇ ಇರಿ. ಅದಾದಮೇಲೆ ಡೈರೆಕ್ಷನ್, ರೈಟ್ ಸೈಡ್ ಬೇಕಾ ಲೆಫ್ಟ್ ಸೈಡ್ ಬೇಕಾ? ಲೆಫ್ಟನ್ನು ಚೂಸ್ ಮಾಡಿದ್ರೆ ಇಲ್ಲಿ ಬರುತ್ತೆ, ರೈಟನ್ನು ಚೂಸ್ ಮಾಡಿದ್ರೆ ಇಲ್ಲಿ ಬರುತ್ತೆ. ಸಿಂಪಲ್, ರೈಟ್? ಆಫ್ಟರ್ ದಟ್ ನೀವೇನು ಮಾಡೋ ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ಡಿಸ್ಪ್ಲೇ ಸೆಟ್ಟಿಂಗ್ಸ್ ಇರುತ್ತೆ. ಸೊ ಅಂತಂದರೆ ಯಾವ ಡಿಸ್ಪ್ಲೇಯಲ್ಲಿ ಆ ಬಟನ್ ಕಾಣಬಾರ್ದು. ಫಾರ್ ಎಕ್ಸಾಂಪಲ್ ಡೆಸ್ಕ್ಟಾಪಲ್ಲಿ ಆ ಬಟನ್ ಕಾಣಬಾರ್ದು ಅಂತ ಅಂದರೆ ಹೈಡ್ ಮಾಡ್ಬೋದು. ಕಾಣಲಿ ಅಂತಂದರೆ ಶೋ. ಮೊಬೈಲಲ್ಲಿ ವಾಟ್ಸಪ್ ಆಸ್ ಬಟನ್ ಕಾಣಬಾರ್ದು ಅಂತ ಅಂದರೆ ಹೈಡ್ ಮಾಡಿ, ಕಾಣಬೇಕು ಅಂದರೆ ಶೋ ಮಾಡಿ ಅಷ್ಟೇ. ದೆನ್ ಸೇವ್ ಚೇಂಜಸ್. ಸೊ ಲೆಟ್ಸ್ ಸಿ ಬಂದಿದೆಯಾ ಬಂದಿಲ್ವಾ ಅಂತ. ಸಿ ಇಟ್ಸ್ ವಿಸಿಬಲ್, ರೈಟ್? ಸೊ ಈ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ವಾಟ್ಸಪ್ ನಂಬರಿಗೆ ಬರ್ತಾರೆ. ಅಂತಂದರೆ ಅಲ್ಲಿ ನಾನು ಏನು ನಂಬರನ್ನು ಮೆನ್ಷನ್ ಮಾಡಿದೆ ಆ ನಂಬರಿನ ವಾಟ್ಸಪ್ಪಿಗೆ ಹೋಗ್ತಾರೆ. ಸಿಂಪಲ್, ರೈಟ್? ಸೊ ಇವಾಗ ವಾಟ್ಸಪ್ ಆಯಿತು. ಇವಾಗ ಕೆಲವರಿಗೆ ಟೆಕ್ಸ್ಟ್ ಮಾಡೋಕ್ಕೂ ಇಷ್ಟ ಇರೋದಿಲ್ಲ, ಡೈರೆಕ್ಟ್ ಕಾಲ್ ಮಾಡಿ ಮಾತಾಡ್ತಾರೆ ಅಂತ ಅಂದ್ಕೊಳ್ಳೋಣ. ಸೊ ಅದಕ್ಕೋಸ್ಕರ ನಾವು ಆ ಆಪ್ಷನ್ನು ಕೂಡ ನಮ್ಮ ಯೂಸರಿಗೆ ಕೊಡಬೇಕು, ರೈಟ್? ಸೊ ಅದಕ್ಕೋಸ್ಕರ ಏನು ಮಾಡಬೇಕು, ಕಾಲ್ ನೌ ಅನ್ನೋ ಪ್ಲಗ್ಗಿನನ್ನು ನಾವು ಇನ್ಸ್ಟಾಲ್ ಮಾಡ್ಕೋಬೇಕು. ಸಿಂಪಲ್, ಕಾಲ್ ನೌ. ಅಗೇನ್ ಗೋ ಟು ಯುವರ್ ವರ್ಡ್‌ಪ್ರೆಸ್ ಡ್ಯಾಶ್ಬೋರ್ಡ್, ಪ್ಲಗ್ಗಿನ್ಸ್, ಆ್ಯಡ್ ಪ್ಲಗ್ಗಿನ್, ರೈಟ್? ಸೊ ದೆನ್ ಕಾಲ್ ನೌ ಸರ್ಚ್ ಮಾಡಿ. ಸೊ ಎಲ್ಲಾನು ಪ್ಲಗ್ಗಿನ್ನೇ. ನಿಮ್ಮ ವೆಬ್ಸೈಟ್ ಡಿಸೈನಿಂಗಿನ 60% ಆಫ್ ವರ್ಕ್, 60% ಅಲ್ಲ, ಆಲ್ಮೋಸ್ಟ್ 70-75% ಆಫ್ ದ ವರ್ಕನ್ನು ಮಾಡೋದೇ ಪ್ಲಗ್ಗಿನ್ಸ್ಗಳು. ಸೊ ಪ್ಲಗ್ಗಿನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್, ರೈಟ್? ಸೊ ಇಲ್ಲಿ ಕಾಲ್ ನೌ ಬಟನ್ ಬಂತು, ಇನ್ಸ್ಟಾಲ್ ಆಗಿದೆ ಆಲ್ರೆಡಿ ನನ್ನ ಸೈಟಲ್ಲಿ, ಬಟ್ ಆ್ಯಕ್ಟಿವೇಟ್ ಮಾಡಬೇಕು ನಾನು. ಸೊ ಆ್ಯಕ್ಟಿವೇಟ್ ಮಾಡ್ತೀನಿ. ಆ್ಯಕ್ಟಿವೇಟ್ ಮಾಡಿದಾದಮೇಲೆ ದ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಸೇಮ್ ನೀವು ಯಾವುದೇ ಪ್ಲಗ್ಗಿನನ್ನು ಇನ್ಸ್ಟಾಲ್ ಮಾಡ್ಕೊಂಡು ಆ್ಯಕ್ಟಿವೇಟ್ ಮಾಡಿದ್ರೆ ದ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಆ ಪ್ಲಗ್ಗಿನ್ ಬರುತ್ತೆ. ಓಕೆ, ಸೊ ಇಲ್ಲಿ ಆ್ಯಸ್ ಪರ್ ನಾವು ನಾನು ಈ ಪ್ಲಗ್ಗಿನನ್ನು ಆ್ಯಕ್ಟಿವೇಟ್ ಮಾಡ್ತಿದ್ದೀನಿ, ರೈಟ್? ಆ್ಯಕ್ಟಿವೇಟ್ ಆದ ತಕ್ಷಣ ನನಗೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಡೆಫಿನೆಟ್ಲಿ ಆಪ್ಷನ್ ಅನ್ನೋದು ಬರುತ್ತೆ. ಸೊ ಇಟ್ಸ್ ಟೇಕಿಂಗ್ ಲಾಟ್ ಆಫ್ ಟೈಮ್. ಯಾ, ಸಿ ದ ಲೆಫ್ಟ್ ಹ್ಯಾಂಡ್ ಸೈಡ್ ಕಾಲ್ ನೌ ಬಟನ್, ಸಿ ಕಾಲ್ ನೌ ಬಟನ್, ಮೈ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು. ಓಕೆ, ಸೊ ಅಂದರೆ ಕಾಲ್ ನೌ ಬಟನ್ ಮೇಲೆ ಕ್ಲಿಕ್ ಮಾಡಿ ಮೈ ಬಟನ್ ಅಂತಂದರೆ ಒಂದು ಬಟನನ್ನು ನಾವು ಕ್ರಿಯೇಟ್ ಮಾಡಬೇಕು ಅಂತಂದರೆ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಎಲ್ಲನೂ ನಾವು ಕೊಡಬೇಕು, ರೈಟ್? ಸೊ ಅದಕ್ಕೋಸ್ಕರ ಬಟನ್ ಸ್ಟೇಟಸ್ ಇನ್ಆ್ಯಕ್ಟಿವ್ ಅಂತ ಇರುತ್ತೆ. ಮೇಕ್ ಶೋರ್ ಇದನ್ನು ಆ್ಯಕ್ಟಿವೇಟ್ ಮಾಡಿ.
ಇದು ಇನ್ಆಕ್ಟಿವ್ ಇದ್ದರೆ ನಿಮ್ಮ ಸೈಟಲ್ಲಿ ಆ ಬಟನ್ ಕಾಣೋದಿಲ್ಲ. ಸೊ ಅದಕ್ಕೋಸ್ಕರ ಮೇಕ್ ಶೋರ್ ಆ್ಯಕ್ಟಿವೇಟ್ ಮಾಡಿ. ಬಟನ್ ಆ್ಯಕ್ಷನ್ ಏನು ಬೇಕು, ಫೋನ್ ಬೇಕಾ, ಇಮೇಲ್ ಬೇಕಾ, ಲಿಂಕ್, ಫೋನ್ ಈಸ್ ಎನಫ್. ಸೊ ನಂಬರ್ ಕೊಡಿ. ಬಟನ್ ಟೆಕ್ಸ್ಟ್ ಏನಿರಬೇಕು, ಕಾಲರ್ಸ್ ನಾವು, ರೈಟ್. ಸೊ ದೆನ್ ಸೇವ್ ಚೇಂಜಸ್ ಮೇಲೆ ಕ್ಲಿಕ್ ಮಾಡಿ, ಸಿಂಪಲ್. ಆಫ್ಟರ್ ದಟ್ ಇಲ್ಲಿ ಪ್ರೆಸೆಂಟೇಷನ್ ಅನ್ನೋ ಆಪ್ಷನ್ ಇರುತ್ತೆ. ಈ ಪ್ರೆಸೆಂಟೇಷನಲ್ಲಿ ಏನೇನಿರುತ್ತೆ, ಸೊ ಬೇಸಿಕಲಿ ಬಟನ್ ಕಲರ್ ಏನಿರಬೇಕು, ಬಟನ್ ಪೊಸಿಷನ್ ಏನಿರಬೇಕು, ಇದೆಲ್ಲವುದು ಕೂಡ ಪ್ರೆಸೆಂಟೇಷನಲ್ಲಿ ಇರುತ್ತೆ. ಸೊ ಲೆಟ್ಸ್ ಚೆಕ್. ಬಟನ್ ಕಲರ್ ಆ್ಯಸ್ ಪರ್ ನಾವು ಗ್ರೀನ್ ಇದೆ, ಸೊ ಲೆಟ್ಸ್ ಟೇಕ್ ಬ್ಲೂ. ಓಕೆ. ಅದಾದಮೇಲೆ ಐಕಾನ್ ಕಲರ್ ಅಂತ ಅಂದರೆ ಈ ರೌಂಡ್ ಒಳಗಡೆ ಒಂದು ಫೋನ್ ಐಕಾನ್ ಇದೆಯಲ್ಲ ಅದು, ಆ ಐಕಾನ್ ಕಲರ್ ನಿಮ್ಗೆ ಯಾವುದಿರಬೇಕು, ರೈಟ್. ಸೊ ವೈಟ್ ಬೇಕಾ, ರೆಡ್ ಬೇಕಾ, ನೀವು ಚೂಸ್ ಮಾಡ್ಕೊಳ್ಳಿ. ಅದಾದಮೇಲೆ ಪೊಸಿಷನ್, ಆ ಬಟನ್ ಯಾವ ಪೊಸಿಷನಿಗೆ ಬರಬೇಕು, ರೈಟ್ ಕಾರ್ನರಿಗೆ ಬರಬೇಕಾ, ಲೆಫ್ಟ್ ಕಾರ್ನರಿಗೆ ಬರಬೇಕಾ. ರೈಟ್ ಕಾರ್ನರಲ್ಲಿ ನಂದು ಆಲ್ರೆಡಿ ಏನಿದೆ, ವಾಟ್ಸಪ್ ಬಟನ್ ಇದೆ, ಸೊ ಅದಕ್ಕೋಸ್ಕರ ನಾನು ಲೆಫ್ಟ್ ಕಾರ್ನರ್ ಕೊಡ್ತೀನಿ, ರೈಟ್. ಅಥವಾ ಫುಲ್ ಬಾಟಮ್ ಬೇಕಾ, ಸೆಂಟರ್ ಬೇಕಾ, ಇಲ್ಲಿ ಮೋರ್ ಪ್ಲೇಸ್ಮೆಂಟ್ ಆಪ್ಷನ್ಸ್ಗಳಿರ್ತವೆ, ನೀವು ನೋಡ್ಕೋಬೋದು ಆರಾಮಾಗಿ. ಡಿಸ್ಪ್ಲೇ ಆನ್ ಅಂತ ಅಂದರೆ ಆ ಬಟನ್ ಯಾವ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗಬೇಕು. ಮೊಬೈಲಲ್ಲಿ ಮಾತ್ರ ಡಿಸ್ಪ್ಲೇ ಆಗಬೇಕಾ, ಡೆಸ್ಕ್ಟಾಪಲ್ಲಿ ಮಾತ್ರ ಡಿಸ್ಪ್ಲೇ ಆಗಬೇಕಾ, ಅಥವಾ ಎಲ್ಲ ಸ್ಕ್ರೀನಲ್ಲೂ ಡಿಸ್ಪ್ಲೇ ಆಗಬೇಕಾ. ಸೊ ಇದು ಆ್ಯಕ್ಚುಲಿ ನೀವು ಡಿಸ್ಪ್ಲೇ ಆನನ್ನು ನೀವು ಮೊಬೈಲ್ ಓನ್ಲಿ ಇಟ್ಟರೆ ಸಾಕು, ಬಿಕಾಸ್ ಲ್ಯಾಪ್ಟಾಪಲ್ಲಿ ಫೋನ್ ಮಾಡೋಕ್ಕಾಗೋದಿಲ್ಲ, ರೈಟ್. ಮೊಬೈಲ್ ಓನ್ಲಿ ಇಸ್ ಎನಫ್. ಬಟ್ ನಿಮಗೆ ಇಲ್ಲಿ ಬಟನ್ ವರ್ಕ್ ಆಗ್ತಿದೆಯೋ ಇಲ್ವೋ ಅಂತ ತೋರ್ಸೋಕ್ಕೋಸ್ಕರ ನಾನು ಆ ಸ್ಕ್ರೀನನ್ನು ತೊಗೊಳ್ತೀನಿ. ಅದಾದಮೇಲೆ ಸೇವ್ ಚೇಂಜಸ್. ಸೊ ಅಗೇನ್ ನಾನು ನನ್ನ ಸೈಟಿಗೆ ಹೋಗಿ ನಾನು ರಿಫ್ರೆಶ್ ಮಾಡಿದ್ರೆ, ಕಾಲ್ ನೋವು ಬಟನ್ ವಾಟ್ಸಪ್ಪಸ್. ಸೊ ಇಲ್ಲಿ ಕಾಲ್ ನೋವು ಬಟನ್ ಗ್ರೀನ್ ಕಲರಲ್ಲಿದೆ, ಸೊ ನನಗೆ ಯಾವ ಕಲರಲ್ಲಿ ಬೇಕು, ಬ್ಲೂ. ಸೊ ಅಗೇನ್ ಪ್ರೆಸೆಂಟೇಷನ್ಗೆ ಹೋಗ್ತೀನಿ, ಬಟನ್ ಕಲರನ್ನು ನಾನು ಬ್ಲೂ ತೊಗೊಳ್ತೀನಿ. ಸೊ ದಿಸ್ ಬ್ಲೂ. Then save changes. So I'll go back to my site and I'll refresh it. See, colors now, right. So major plugins-ಗಳು ಇವೆಲ್ಲವುದು ಕೂಡ, ಒಂದು WP Form, ಇನ್ನೊಂದು ವಾಟ್ಸಪ್, ಇನ್ನೊಂದು ಕಾಲ್ ನಾವು, ರೈಟ್. ಸೊ ಈ ಮೂರೇ ಅಂತ ಅಲ್ಲ, ನಿಮಗೆ ನಿಮ್ಮ ಸೈಟಿಗೆ ಏನೇ ಎಕ್ಸ್ಟ್ರಾ ಫೀಚರ್ ಬೇಕು ಅಂತ ಅಂದರೂ ನೀವು ಪ್ಲಗ್ಗಿನ್ಸ್ ಮೂಲಕನೇ ಹೋಗಬೇಕು, ಬೇರೆ ಆಪ್ಷನ್ಸೇ ಇರೋದಿಲ್ಲ, ರೈಟ್. ಇವಾಗ ನೀವು ಸೆಲ್ ಫೋನ್ ತೊಗೊಂಡಿರ್ತೀರ, ನಿಮಗೆ ಫೋನ್ಪೇ ಬೇಕು, ರೈಟ್, ಯೂಸ್ ಮಾಡಲಿಕ್ಕೆ. ನೀವೇನು ಮಾಡ್ತೀರಾ, ಆ್ಯಪನ್ನ ಇನ್ಸ್ಟಾಲ್ ಮಾಡ್ಕೊಳ್ಳೇಬೇಕು. ನೀವು ಇನ್ನೆಂಗೆ ಮೊಬೈಲಲ್ಲಿ ನೀವು ಅಮೌಂಟನ್ನು ಟ್ರಾನ್ಸ್ಫರ್ ಮಾಡಲಿಕ್ಕಾಗುತ್ತೆ, ಆ ಚಾರ್ಜರ್ ಪಿನ್ ಇರುತ್ತಲ್ಲ ಅದರೊಳಗೆ ಹಾಕಿ ನೀವು ಅಮೌಂಟನ್ನು ತೂರ್ಸೋಕ್ಕಾಗುತ್ತಾ, ನೋ, ರೈಟ್. ಸೊ ಅದೇ ರೀತಿ ಇಲ್ಲೂ ಕೂಡ ಸೇಮ್, ನಮಗೆ ನಮ್ಮ ಸೈಟಿಗೆ ಏನೆಲ್ಲ ಫೀಚರ್ಸ್ ಬೇಕು ಅದೆಲ್ಲದನ್ನು ನಾವು ಪ್ಲಗಿನ್ಸಿನ ಹೆಲ್ಪ್ ತೊಗೊಂಡೇ ಮಾಡಬೇಕು, ನಮಗೆ ಇನ್ನೊಂದು ಆಪ್ಷನ್ಸ್ ಇರೋದಿಲ್ಲ. ಸೊ ಅದಕ್ಕೋಸ್ಕರನೇ ಪ್ಲಗಿನ್ಸ್ ಮೇಲೆ ಜಾಸ್ತಿ ಒಂದು ಟೈಮನ್ನು ಸ್ಪೆಂಡ್ ಮಾಡಬೇಕು. ಸೊ ಇನ್ನು ನಾವು ಮುಂದೆ ಹೋಗ್ತಾ ತುಂಬ ಪ್ಲಗಿನ್ಸ್ಗಳನ್ನು ಯೂಸ್ ಮಾಡ್ತೀವಿ. ಬಟ್ ಇದನ್ನು ನಾನು ಏನಕ್ಕೆ ಕವರ್ ಮಾಡಿದೆ ಅಂತಂದರೆ, ನಿಮ್ಗೆ ಈ ಆಪ್ಷನ್ ಗೊತ್ತಿರಬೇಕು ಅನ್ನೋ ರೀಸನ್ಗೋಸ್ಕರ ನಾನು ಕವರ್ ಮಾಡಿದೆ. ಇದು ಗೊತ್ತಿರಲೇಬೇಕು ನಿಮಗೆ. ಸೊ ಯಾವುದೇ ಒಂದು ವೆಬ್ಸೈಟಲ್ಲೂ ಕೂಡ ಈ 3 ಪ್ಲಗಿನನ್ನು ನಾವು ಯೂಸ್ ಮಾಡ್ತೇವೆ. ಸೊ ಈ 3 ಪ್ಲಗಿನ್ ಯೂಸ್ ಮಾಡೋದು ನಿಮಗೆ ಗೊತ್ತಿರಬೇಕು, ರೈಟ್. ಸೊ ನಾಳೆ ಕ್ಲಾಸು ಕೂಡ ಒಂದು ಮೇಜರ್ ಪ್ಲಗಿನ್ ಮೇಲೇ ನಿಮಗಿರುತ್ತೆ, ರೈಟ್. ಸೊ ಇವಾಗ ನಿಮ್ಗೆ ಏನಾದರೂ ಡೌಟ್